ಸಂಖ್ಯಾನವಾದ ಅದನ್ನು ವಿಧಿಪಡಿಸುವುದು ಸಮಂಜಸ ಅಲ್ಲ. ಪರಿಷತ್ಕಾರರಾಗಲಿ, ಭಾಷ್ಯಕಾರರಾಗಲಿ, ವ್ಯಾಖ್ಯಾನಕಾರರಾಗಲಿ ಆತ್ಮಸ್ವರೂಪವನ್ನ ನಾವು ಯಥಾರ್ಥವಾಗಿ ತಿಳಿಬೇಕಾದ್ರೆ ನೇಚಾತ್ಮಿಕ ರೂಪದಿಂದನೇ ತಿಳಿಬೇಕು ಅಂತ ಎಲ್ಲರೂ ಒಮ್ಮತದಿಂದ ಅದನ್ನು ಒಪ್ಕೊಂಡ. ಅದನ್ನ ನಿನ್ನೆ ದಿವಸ ಈ ಪ್ರಸಂಖ್ಯಾನವಾದ ಅಧಿಕಾರಿ ವರ್ಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ. ಅದು ವಿಧಿ ಅಲ್ಲ ಅಂತ ಹೇಳ್ಕೊಂಡು ಬಂದಾರ. ಅದಕ್ಕೊಂದು ದೃಷ್ಟಾಂತನೂ ಹೇಳಿದ್ರು. ತಂದೆಯು ಮಗನ ದುಃಖವನ್ನು ದುಃಖವಿಲ್ಲದ ತನ್ನ ಸ್ವರೂಪದಲ್ಲಿ ಆರೋಪಿಸಿಕೊಳ್ಳುವಂತೆ. ಮಗನ ದುಃಖ ನನ್ನ ದುಃಖನ ಅಂತ ವ್ಯವಹಾರಿಕದೊಳಗ ಆ ಸಂಬಂಧಕ್ಕಷ್ಟು ಬೆಲೆ ಇರ್ತದ, ವ್ಯವಹಾರದ ಕೃತ್ಯ ಕಲಿಯಬಹುದು. ಅದನ್ನು ವ್ಯವಹಾರ ಸತ್ಯತ್ವದೊಳಗೆ ಅಲ್ಲಗಳಿಗೆ ಆಗೋದೇ ಇಲ್ಲಲ್ಲ. ಮಗನ ದುಃಖನ ನನ್ನ ದುಃಖ ಅಂತ ಆರೋಪ ಮಾಡ್ಕೊಳ್ಳೋದು ವ್ಯವಹಾರಿಕ ದೃಷ್ಟಿಯೊಳಗ ಅದಕ್ಕೆ ಬಹಳ ಪ್ರಾಮುಖ್ಯದ. ಆದ್ರೆ ಪಾರಮಾರ್ಥಿಕ ದೃಷ್ಟಿಯೊಳಗ ಅದು ಸಂಬಂಧ ಪಡುವುದಿಲ್ಲ. ಎಂದೆಂದಿಗೂ ದುಃಖವಿಲ್ಲದ ತನ್ನ ಆತ್ಮ ಸ್ವರೂಪದೊಳಗೆ ಮಗನ ದುಃಖ ನನ್ನ ದುಃಖ ಅಂತ ಹೇಳಿ ಆರೋಪ ಮಾಡ್ಕೊತಾನ. ನೋಡ, ಮಗ ಅಂದ್ರೆ ಮಗನ ಅಲ್ಲ, ಯಾರಿಗೆ ಬಂದ್ಲ ಮನೆಯೊಳಗೆ ಯಾರ್ಯಾರ ದುಃಖ ಬಂತು ಅಂದ್ರೆ ಅದು ತಮ್ಮ ದುಃಖನ ಅಂತ ಎಲ್ಲರೂ ಅದು ವ್ಯವಹಾರಿಕ ಸತ್ಯೊಳಗ ಆ ರೀತಿ ಇರಬೇಕಾಗ್ತದೆ. ಸಮಾಜ ಒಪ್ಕೋತೈತಿ, ಇಲ್ಲ ಅಂದ್ರೆ ಸಮಾಜ ಒಪ್ಕೊಳ್ಳೋದಿಲ್ಲ. ಅವನು ಸನ್ಯಾಸಿ ಅಲ್ಲಲ್ಲ, ಗೃಹಸ್ಥನಾಗಿದ್ದುಕೊಂಡು ಸಮಾಜದಿಂದ ಒಡಗೂಡಿ ಹೊಂದುವಾಗ ಅದು ವ್ಯವಹಾರಿಕ ಸತ್ಯೊಳಗ ಅವನ ಕಷ್ಟನ ನನ್ನ ಕಷ್ಟಪ ಅಂತ ಒಪ್ಕೋಬಹುದು. ಅದು ವ್ಯವಹಾರಿಕ ಸತ್ಯೊಳಗ ಅವನ ದುಃಖ ಇವನ ದುಃಖ ಎರಡು ಒಪ್ಕೋಬೇಕಾಗ್ತದೆ. ಅದು ವ್ಯವಹಾರಿಕ ಸತ್ಯ ಒಳಗಿರುವಂಥದ್ದು. ಆತ್ಮನಲ್ಲಿ ಯಾವಾಗಲೂ ದುಃಖ ಇಲ್ಲ. ಮತ್ತು ಅದ್ರ ಮೇಲೆ ಆರೋಪ ಮಾಡ್ಕೋತೀವಿ ಅಂದ್ರೆ ಅದು ಅಧ್ಯಾಸನ ತಾನೇ, ಅದು ವಿದ್ಯಾ ದೃಷ್ಟಿನ ಹೌದಲ್ಲ. ಅದಕ್ಕೆ ಆ ದುಃಖ ಯಾವುದು ನಿಜವಾಗಿ ನಾನೆಂಬ ಅಹಂಕಾರವೇ ಎಂದರೆ ಕರ್ತೃತ್ವ ಭೋಕ್ತೃತ್ವಗಳಿಂದೊಡಗೂಡಿದ ನಾನೆಂಬುವುದೇ ದುಃಖಗಳಿಗೆ ಆಶ್ರಯವು. ನನ್ನ ಕರ್ತೃ ಅಂತ ಅಭಿಮಾನಿಸಿದಾಗ ಮಾತ್ರ ಆ ದುಃಖ, ಮಗನ ದುಃಖ ಇರಲಿ, ಅನ್ಯತರ ದುಃಖ ಇರಲಿ, ಸಮಾಜದೊಳಗೆ ನಮ್ಗಿರ್ಬೇಕಾದ್ರೆ ಆ ದುಃಖನೂ ನಮ್ಮ ದುಃಖನಪ್ಪ ಅವ್ರಿಗೆ ಕಷ್ಟ ಬಂದೈತಿ ಅಂದ್ರೆ ನಾವು ಅದರೊಳಗೆ ಭಾಗಿಯಾಡಬೇಕು ಅನ್ನೋದು ಇದು ಸೌಜನ್ಯಕ್ಕೆ ಇರುವಂತ ವ್ಯವಹಾರಿಕ ದೃಷ್ಟಿ. ಇದೆಲ್ಲರಿಗೂ ಗೊತ್ತುಂಟು. ಆದ್ರೆ ಪರಮಾರ್ಥದೊಳಗೆ ನಮ್ಮ ಆತ್ಮ ಯಾವಾಗಲೂ ಸುಖಮಯನಾಗಿರ್ತಾನ. ಅವನಲ್ಲಿ ಯಾವ ಲೇಪಾದಿಗಳು ಇರುವುದಿಲ್ಲ. ಸುಖ ದುಃಖ ಅವನು ಪ್ರಕಾಶ ರೂಪವಾಗಿ ಇದ್ದುಕೊಂಡಿರ್ತಾನೆ. ನಮ್ಮ ಆತ್ಮನಲ್ಲಿ ಯಾವ ದುಃಖಾದಿಗಳಿಗಿಲ್ಲ ಅಂತ ನಿಶ್ಚಯ. ಅವನ ಮೇಲೆ ಆರೋಪ ಮಾಡ್ಕೊತೀವಲ್ಲ ಅದು ತಪ್ಪು ಅಂತ ಹೇಳ್ತಾನೆ ಅಷ್ಟೇ. ಅದಕ್ಕೆ ಇಲ್ಲಂದ್ರ ಈ ಅಧ್ಯಾಸ ಇದು ಆತ್ಮನಲ್ಲಿ ನಿಜವಾಗಿ ಇಲ್ಲ, ತುಪ್ಪು ತಿಳಿವಿನಿಂದ ತೋರುತ್ತದೆ. ಅಧ್ಯಾಸದಿಂದ ಹಾಗೆ ತೋರ್ಕೊಳ್ಳುತ್ತೆ. ಈಗ ನಿಶ್ಚಿತ ಆಯ್ತು ಅಂದ್ರೆ ಅವಾಗ ಏನು ಉದಾಸೀನತೆ ಬರ್ತದ ನೋಡ್ರಿ. ಮಗನಿಗೆ ದುಃಖ ನೋಡು, ಯಥಾರ್ಥವಾಗಿ ಅವನು ಗೃಹಸ್ಥನಾಗಿದ್ರು ನನ್ನಾತ್ಮ ಎಂದೂ ದುಃಖಿತನಲ್ಲ. ಸಮಾಜದ ದೃಷ್ಟಿಯೊಳಗೆ ನಮ್ಮ ಮಗನ ದುಃಖ ನನ್ನ ದುಃಖ ಅಂತ ನಾ ಏನೋ ಕಲ್ಪನಾ ಮಾಡ್ಕೊಂಡೇನೆ. ಆದ್ರೆ ನನ್ನ ಆತ್ಮನೊಳಗ ಯಾವ ದುಃಖದ ಲೇಷವೂ ಇಲ್ಲ ಅಂತ ನಿಶ್ಚಿತ ಆದಾಗ ಅದರ ಭಾವನೆ ಬರುವುದಿಲ್ಲ. ಕರ್ತೃತ್ವದಿಂದ ಒಡಗೂಡಿ ಅವ ಪ್ರಕಟ ಮಾಡೋದಿಲ್ಲ ಹೊರಗೆ.
ಸುಮ್ಮನೆ ಮುಳ್ಕೊಳ್ತಾನೆ, ನಿರಾಸಕ್ತಿ ಬರ್ತದ. ಹಂಗಿದ್ದವ್ರು 7 ಜನ ಇದ್ದಾರೆ. ಆದ್ದರಿಂದ ಇಲ್ಲಿ ಹಂಗಾರೆ ಇದು ಅತ್ಯಾಸದಿಂದ ಅಥವಾ ತಪ್ಪು ತಿಳಿವಿನಿಂದ ತೋರಿಕೊಂಡಿತ್ತು ಅಂತ ನಿಶ್ಚಿತ ಆತಲ್ಲ. ಹಂಗಾರೆ ಸೋ ಅಧ್ಯಾಸೋ ನೇತಿ ನೇತಿ ಪ್ರಾಪ್ತವತ್ ಪ್ರತಿಷಿದ್ಧತೆ ಭೂಯೋ ಅಧ್ಯಾಸ ವಿಧಿ ಕಶ್ಚಿತ್ ಕುತಶ್ಚಿತ್ ನ ಉಪಪದ್ಯತೆ. ಅಧ್ಯಾಸವನ್ನು ಇದಲ್ಲ ಎಂದು ನಿಜವಾಗಿತ್ತಂತರಂತೆ ಅಲ್ಲಗಳೆಯಲಾಗಿದೆ. ನಿಜವಾಗಿ ಅಂದ್ರೆ ಯಥಾರ್ಥವಾಗಿತ್ತಂತೆ ಅದನ್ನು ಅಲ್ಲಗಳೆಯುತ್ತಾರೆ. ಯಾವುದನ್ನ? ಅಧ್ಯಾಸ. ಈ ಅಧ್ಯಾಸ ಕರ್ತೃವಿನ ಭಾವರೂಪದಿಂದ ಒಳಗೂಡಿ ತಪ್ಪು ತಿಳುವಳಿಕೆ ಮಾಡ್ಕೊಂಡಿರ್ತಾನ, ಅದು ಅಧ್ಯಾಸ. ಎಲ್ಲವನ್ನೂ ತಪ್ಪು ತಿಳ್ಕೊಂಡಿರ್ತಾನ. ಆ ತಪ್ಪು ತಿಳುವನ್ನ ಅದು ನಮ್ಮ ಆತ್ಮ ಸ್ವರೂಪ ಯಥಾರ್ಥ ಸ್ವರೂಪ ಅಲ್ಲ ಅಂತ ನೇತಿಗಳಿತ. ಈ ಮಾರ್ಗನ ಯಥಾರ್ಥ ಸರಿಯಾದ ಮಾರ್ಗ ಸಮ್ಯಂಗಮತಿ ಪ್ರಕರಣದೊಳಗೆ ಮುಂದಾರ. ಯಥಾರ್ಥ ತಿಳುವಳಿಕೆ ಯಾವ್ದಂಗಾರ ಸರಿಯಾದ ತಿಳುವಳಿಕೆ. ಅಧ್ಯಾಸಾದಿಗಳನ್ನ ಅನಾತ್ಮ ರೂಪದಿಂದ ಕಂಡಿರುವಂತಹ ಅಧ್ಯಾಸ ಇದು ಪರಮಾತ್ಮವಿನ ಕಲ್ಪನೆಯೊಳಗೆ ನೈಸರ್ಗಿಕವಾಗಿ ಬಂದಿರ್ತದೆ. ಅದು ವಿಧಿಯಲ್ಲ. ಅಧ್ಯಾಸ ಯಾರು ವಿಧಿಪಡಿಸ್ತಾರೆ ಅದು ಅಲ್ಲ. ಅದಕ್ಕೆ ಇಲ್ಲೇ ನಿಜವಾಗಿದ್ದಂತರಂತೆ ಅಲ್ಲಗಳೆಯಲಾಗಿದೆ. ಮತ್ತೆ ಅಧ್ಯಾಸ ಮಾಡಬೇಕೆಂಬ ವಿಧಿಯು ಯಾವುದು ಯಾವ ಕಾರಣದಿಂದಲೂ ಹೊಂದುವುದಿಲ್ಲ. ಕಶ್ಚಿತ್ ಕುತಶ್ಚಿತ್ ನ ಉಪಪದ್ಯತೆ, ಅದು ಯಾವ ರೂಪದಿಂದನೂ ಹೊಂದುವುದಿಲ್ಲ. ಅಧ್ಯಾಸ ಏನಾದರೂ ವಿಧಿಪಡಿಸ್ಯಾರೇನ್ರಿ ನಮಗ? ಅದು ಹೇಗೋ ಅವನ ಪ್ರಸಂಖ್ಯಾನ ಪದ್ಧತಿನೂ ವಿಧಿಪಡಿಸಿಲ್ಲ. ಅದಕ್ಕಿದು ಯಾವ ಕಾರಣದಿಂದಲೂ ಹೊಂದುವುದಿಲ್ಲ. ತಪ್ಪು ತಿಳಿವಿನಿಂದ ತೋರುವುದನ್ನು ಇಲ್ಲವೆಂದು ಹೇಳುವುದೊಂದೇ ಆತ್ಮನ ನಿಜವಾದ ಸ್ವರೂಪವನ್ನು ತಿಳಿಸುವ ಉಪಾಯವೋ. ತಪ್ಪು ತಿಳುವಳಿಕೆಯಿಂದ ತೋರ್ತದಲ್ಲ, ನೀ ತಿಳ್ಕೊಂಡದ್ದು ತಪ್ಪಪ್ಪ, ಇದಲ್ಲ ಸರಿಯಾದ ತಿಳುವಳಿಕೆ ಅಲ್ಲ, ಇದು ಆತ್ಮ ಸ್ವರೂಪದೊಳಗಿಲ್ಲ ಅಂತ ತಿಳಿಸುವುದೊಂದು ಉಪಾಯ. ಅಂದ್ರೆ ನೇತ್ಯಾತ್ಮಿಕವಾಗಿ ಇದಲ್ಲ 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 ಇದು ಎಲ್ಲವೂ ಅಲ್ಲ ಅಂತ ಹೇಳಿದ ಮೇಲೆ ಇರುವುದರೆ ಯಾವುದು ಅಂತಂದ್ರೆ ಅದನ್ನ ನೇರವಾಗಿ ತಿಳಿಸ್ಲಿಕ್ಕಾಗದೆ. ಮತ್ತೆ ಪ್ರಸಂಖ್ಯಾನವನ್ನು ಮಾಡಬೇಕೆಂದು ವಿಧಿಸಿದರೆ ಅಧ್ಯಾಸವನ್ನೇ ಮಾಡಿಕೊಳ್ಳಬೇಕೆಂದು ಹೇಳಿದಂತೆ ಆಗುತ್ತದೆ. ಪ್ರಸಂಖ್ಯಾನ ವಿಧಿಪಡಿಸಿದರೆ ಮತ್ತು ಅಧ್ಯಾಸನ ವಿಧಿಪಡಿಸಿದಂಗ ಆಕತಿ ಅಂತ ಹೇಳ್ತಾರ ನೋಡಿ. ಪ್ರಸಂಖ್ಯಾನದ ಸ್ವರೂಪ ಏನು ಅಂತ ಗೊತ್ತಾಗಿಲ್ಲ. ಅದನ್ನು ಮಾಡುವಾಗ ಪರಮಾತ್ರು ವಿಷಯಾದಿಗಳಿಂದ ಕೂಡಿಕೊಂಡನ ಆ ಕ್ರಿಯೆ ಜರುಗುತ್ತಿರ್ತದೆ. ಅದನ್ನ ಪುನರಪಿ ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಾಗ. ಜ್ಞಾನೇಂದ್ರಿಯಗಳ ರೂಪದಿಂದ ನಾವು ಶ್ರವಣ ಮಾಡುವ ಸಮಕಾಲದೊಳಗ ಅರ್ಥರೂಪವಾಗಿ ಅಲ್ಲೇ ಏನು ನಡೀತೈತಿ ಅಂತ ಗೊತ್ತಾಗತ್ತೆ. ಪರಮಾತ್ರು ಶ್ರವಣೇಂದ್ರಿಯ ಮತ್ತು ಆ ಶಬ್ದ ಅರ್ಥ, ಆ ಅರ್ಥದ ತಿಳು, ಇದೆಲ್ಲವೂ ಆತ್ಮತತ್ವದಲ್ಲೇನೋ ಪರ್ಯವಸಾನ ಆಗುತ್ತೆ. ಅದಕ್ಕೆ ಶ್ರವಣ ಅಂತಾರೆ ವಿನಃ ಬರೀ ಶಬ್ದಾರ್ಥ ಶ್ರವಣ ಅವ್ರ ಬಾಯಿಂದ ನಾವು ಕೇಳಿದೀವಿ ಅಂದ ತಕ್ಷಣ ಅದನ್ನ ಅರ್ಥೈಸ್ಕೊಂಡು ಉಳ್ಕೊಳ್ಳೋದಲ್ಲ.
ಅವನು ಪರ್ಯವಸಾನ ಮಾಡ್ಕೋಬೇಕು ಅನುಭವದೊಳಗೆ. ಅದಕ್ಕೆ ಶ್ರವಣ ಅಂತ ಕರೆದ. ಆದ್ದರಿಂದ ಇಲ್ಲಿ ಮತ್ತೆ ಅಧ್ಯಾಸವನ್ನೇ ಮಾಡಿಕೊಳ್ಳಬೇಕೆಂದು ಶಬ್ದ ಅರ್ಥ ಇವುಗಳ ಅರ್ಥ ರೂಪದಿಂದ ಕೂಡಿಕೊಂಡು ಅದನ್ನು ಶ್ರವಣ ಮಾಡಬೇಕು ಅಂತ ಹೇಳಿ ಏನಲ್ಲ. ಅದಕ್ಕೆ ಆತ್ಮನೀಹ ತಥಾ ಅಧ್ಯಾಸ ಪ್ರತಿಷೇಧಸ್ಥ ತಥೈವ ಚ ಮಲ ಅಧ್ಯಾಸ ನಿಷೇಧವು ಖೇ ಕ್ರಿಯತೆ ಚ ಯಥಾ ಬುದ್ಧಿ. ಬುದ್ಧಿಯೊಳಗ ಯಾವ ರೂಪದೊಳಗಾಗಿರುತ್ತದೋ ಅದನ್ನಲ್ಲೇ ಅಜ್ಞರು ಆಕಾಶದಲ್ಲಿ ಕಲ್ಮಶವನ್ನು ಹೇಗೆ ಅಭ್ಯಾಸ ಮಾಡಿ ನಿಷೇಧಿಸುವರೋ ಇಲ್ಲಿ ಆತ್ಮನಲ್ಲಿ ಅಧ್ಯಾಸ ಮಾಡುವುದು ಪ್ರತಿಷೇಧ ಮಾಡುವುದು ಹಾಗೆಯೇ. ಆಕಾಶದೊಳಗೆ ಯಾವ ಕಲ್ಮಶನೂ ಆಕಾಶಕ್ಕಿಲ್ಲ ಅಂತನೂ ಗೊತ್ತದ. ಆದ್ರೂ ಅದ್ರೊಳಗ ಅಜ್ಞೆ ಕಾಲದೊಳಗೆ ಅದನ್ನ ಆಕಾಶಕ್ಕೆ ಕಲ್ಮಶಗಳನ್ನ ಲೇಪನ ಮಾಡಿ ಆಮೇಲೆ ಅದನ್ನ ನಿಷೇಧ ರೂಪದೊಳಗೆ ಇದು ಯಾವುದು ಇಲ್ಲ, ಆಕಾಶಕ್ಕೆ ಸಂಬಂಧ ಇಲ್ಲ, ನೀಲಿ ಬಣ್ಣ ಆಗೈತಂತ ಅದು ಒಂದು ಕೊಪ್ಪರಿಗೆ ಹಂಗ ಬೋರ್ಲಾಗಿ ಪೃಥ್ವಿಗೆ ಮುಸುಕು ಹಾಕೊಂಡೈತಿ ಅಂತ ಒಬ್ರು ಒಂದ ಎರಡ ಬಗೆ ಬಗೆಯ ರೂಪದ ಕಲ್ಪನೆಗಳು ಉಂಟಾಗಿ ಯಥಾಸ್ಥಿತಿ ಅದಲ್ಲ ಅಂತ ತಿಳಿದವರು ಅದಕ್ಕೆ ತಪ್ಪು ತಿಳಿವಿನಿಂದ ಆಕಾಶವು ನೀಲವಾಗಿದೆ ಎಂದು ತಿಳಿಯುವಾಗಲೂ ಆ ಮೇಲೆ ಅದಕ್ಕೆ ಯಾವ ಬಣ್ಣವೂ ಇಲ್ಲವೆಂದು ನಿಶ್ಚಯಿಸುವಾಗಲೂ ಆಕಾಶದಲ್ಲಿ ಯಾವ ಹೆಚ್ಚು ಕಡಿಮೆ ಆಗಿರುವುದಿಲ್ಲ. ಅಧ್ಯಾಸ ಮಾಡಿಕೊಂಡು ಆ ಅಧ್ಯಾಸವನ್ನು ನೇತಿಗಳಿದ್ರೂ ನಮ್ಮ ಆತ್ಮ ಸ್ವರೂಪಕ್ಕೆ ಯಾವ ಹಾನಿನೂ ಇಲ್ಲ. ಏನಾದ್ರೂ ಹಾನಿ ಆಗೈತೇನ್ರಿ? ಆಗುದಿಲ್ಲಲ್ಲ. ಇರುವಂಗ ಇರ್ತದ. ಇದು ರಹಸ್ಯ, ಇದು ಗೊತ್ತಾಗಬೇಕು ನಮಗ. ಆಕಾಶಕ್ಕ ನೀಲಿ ವರ್ಣ ಐತಿ, ಬಣ್ಣ ಹಚ್ಚಾರ ಯಾರು ಹಚ್ಬೇಕು? ಮತ್ತದು ಕೊಪ್ಪರಿಗೆ ಹಂಗ ಪೃಥ್ವಿಗೆ ಕೊಪ್ಪರಿಗೆ ಹಂಗ ಬೋರ್ಲಾಗಿ ದಬ್ಬ ಹಾಕೈತಿ ಅಂತ ಉಡುಮೇಲೆ ಹಾಕೈತಿ ಅಂತ ಹೇಳ್ತಾರೆ, ವ್ಯಾಪಿಸಿಕೊಂಡೈತಿ ಅಂತ ಹೇಳ್ತಾರೆ. ಸುತ್ತೂ ಕಡೆ ಒಂದು ಎತ್ತರದ ದಿಮ್ಮಿ ಮೇಲೆ ಹೋಗಿ ನಿಂತು ಗುಡ್ಡದ ಮೇಲೆ ಹೋಗಿ ನಿಂತು ನೋಡಿದಾಗ ಸುತ್ತೂ ಕಡೆ ಎಲ್ಲ ಬಂದ ಈ ಭೂಮಿಗೆ ಹಂಚಿಕೊಂಡಂಗೆ ಕಾಣುತ್ತವೆ. ಈಗ ಒಂದು ಕೊಪ್ಪರಿಗೆ ದಬ್ಬ ಹಾಕ್ಯಾರ ಅಂತ ಈ ಕಲ್ಪನೆ ಮಾಡ್ಕೊಂಡ ಬಾಲ್ಯಾವಸ್ಥೆಯೊಳಗ ಇರುವಾಗ ಅದೆಲ್ಲ ಕಲ್ಪನೆ ಬರೋದು ಸ್ವಭಾವ. ಆದ್ರೆ ತಿಳಿದ ಮೇಲೆ ಅದಕ್ಕೆ ಯಾವ ಬಣ್ಣನೂ ಇಲ್ಲ, ಯಾವ ಭೂಮಿಗೇನು ಅದು ಅಂಟಿಕೊಂಡಿಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಹಾಗೆ ಆತ್ಮನಲ್ಲಿ ಆಗಿರುವ ಸಂಸಾರ ದುಃಖ ಅಧ್ಯಾಸ ಮತ್ತು ಅದರ ನಿಷೇಧ ಇವುಗಳಿಂದ ಆತ್ಮನಲ್ಲಿ ಯಾವ ಹೆಚ್ಚು ಕಡಿಮೆಯೂ ಆಗಿರುವುದಿಲ್ಲ. ಸಂಸಾರ ಅಂದ್ರೆ ಹುಟ್ಟು ಸಾವು, ಅದರ ಮಧ್ಯೆ ಇರುವಂತಹ ದುಃಖ ಅಧ್ಯಾಸ ಏನಿದೆ ಅಲ್ಲ, ಈ ಅಧ್ಯಾಸ ಆದರಾಗಲಿ ಅಥವಾ ಅವುಗಳನ್ನ ನಿಷೇಧ ಮಾಡಿಕೊಂಡು ಯಥಾರ್ಥ ತಿಳಿದಾಗಲಿ ಆತ್ಮನೊಳಗ ಯಾವ ಹೆಚ್ಚು ಕಡಿಮೆನೇ ಆಗೋದೇ ಇಲ್ಲ. ತಿಳಿದವರಿಗೂ ಅವ ಹಾಗೆ ಇರ್ತಾನ, ತಿಳಿದವರಿಗೆ ಹಾಗೆ ಇರ್ತಾನ. ಅವನಲ್ಲಿ ಏನು ಹೆಚ್ಚು ಕಡಿಮೆ
ಪದ್ಧತಿ ಅದ. ಇಲ್ಲಿ ಪ್ರಾಪ್ತವಾದದ್ದನ್ನೇ ಅಲ್ಲಗಳೆಯುವುದಾದರೆ ಮೋಕ್ಷವು ಅವಶ್ಯವಾಗಿ ಅನಿತ್ಯವಾಗುತ್ತವೆ. ನೋಡು, ಮೋಕ್ಷ ಪ್ರಾಪ್ತಿಗಾಗಿ ಎಲ್ಲ ನಾವಿಷ್ಟೆಲ್ಲ ಹರಸಾಟ ಮಾಡೋದು. ಮೋಕ್ಷ ಅದು ಪ್ರಾಪ್ತಿ ಆಗ್ತೈತಿ ಅಂತ ತಿಳಿದವಾಗ ಅದು ಆತ್ಮಸ್ವರೂಪ, ಯಥಾರ್ಥವಾಗಿರುವಂತ ಆತ್ಮಸ್ವರೂಪ ಅಲ್ಲ, ಅವನು ಮುಕ್ತನಾಗೋದಿಲ್ಲ. ಮೋಕ್ಷ ಅನ್ನೋದು ಪ್ರಾಪ್ತಿ ಅಲ್ಲ, ಅದು ಪಡ್ಕೊಳ್ಳುವುದಲ್ಲ. ಯಾವುದನ್ನು ಪಡ್ಕೋತೇವೋ ಅದು ಅನಿತ್ಯ. ಅದು ಕಾಲ ದೇಶಾದಿಗಳನ್ನು ಒಳಪಟ್ಟಿರುತ್ತೆ. ಕಾಲದಿಂದ ನಿತ್ಯ, ದೇಶದಿಂದ ನಿಮಿತ್ಯ ನೋಡಲ್ಲ, ಹಾಗೆ ಒಳಪಟ್ಟಿರ್ತದಲ್ಲ. ಅದನ್ನ ನಾವು ನೋಡ್ಕೋಬೇಕು. ಮೋಕ್ಷ ಪ್ರಾಪ್ತಿ ಅಂದ್ರೆ ಪಡ್ಕೊಳ್ಳೋದು. ಪ್ರಾಪ್ತವಾದದ್ದನ್ನೇ ಅಲ್ಲಗಳೆಯುವುದಾದರೆ ಮೋಕ್ಷವು ಅವಶ್ಯವಾಗಿ ಅನಿತ್ಯವಾಗುವುದು. ಅಂದಮೇಲೆ ಮೋಕ್ಷ ಪ್ರಾಪ್ತಿ ಅಲ್ಲ ಅಂತ ಸಿದ್ಧ ಆಗ್ತದಲ್ಲ. ಒಂದ್ ವೇಳೆ ನಾವು ಅದನ್ನು ಪ್ರಾಪ್ತ ಆದದ್ದನ್ನೇ ಅಲ್ಲಗಳೆದಿವಿ ಅಂದ್ರೆ ಅದಿಲ್ಲ, ಅದು ಅನಿತ್ಯ ಅಂತ ಗೊತ್ತಾಗ್ತದೆ. ಅಂದ್ರ ಮೋಕ್ಷ ಎಂದೂ ಅದು ಇರುವುದು. ನಮ್ಮ ಆತ್ಮನ ಇರುವನ್ನ ಮೋಕ್ಷ ಅಂತ ಕಲ್ಪನಾ ಮಾಡ್ಕೊಂಡೇವೆ. ಅದು ಕಲ್ಪಿಸಿಕೊಳ್ಳಕ್ಕೂ ಬರುವುದಿಲ್ಲ, ಆದ್ರೂ ಕಲ್ಪನಾ ಮಾಡ್ಕೊಂಡೇವೆ. ಮೋಕ್ಷ ಪ್ರಾಪ್ತಿ ಆಯ್ತು. ಅದು ಪ್ರಾಪ್ತಿ ಹೆಂಗಾಗ್ತದೆ? ಪೂರ್ಣತ್ವದೊಳಗಿರುವಂತಹ ಆತ್ಮ ಚೈತನ್ಯ ಪೂರ್ಣತ್ವದೊಳಗಿರ್ತದೆ. ಎಲ್ಲಿಂದ ಪಡ್ಕೋಬೇಕು ಅದನ್ನ? ಅದರ ತಪ್ಪು ತಿಳುವಳಿಕೆಯನ್ನು ನಿಷೇಧ ಮಾಡ್ಕೊಂಡಿದ್ರೆ ಸಾಕು. ಇದಲ್ಲ 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 ಅಂದ್ರೆ ಉಳಿದು ಏನು ಉಳಿತದೋ ಅದ ಆತ್ಮನ ತಿರುಳು. ಈ ಅನಾತ್ಮಗಳೆಲ್ಲವನ್ನ ಅಲ್ಲಗಳಿತಾ ಗಳಿತಾ ಗಳಿತಾ ಬಂದು ಏನು ಉಳಿಮೆ ಇರ್ತದೋ ಅದ ಪರಮಾತ್ಮನ ಸ್ವರೂಪ. ಆತ್ಮನಲ್ಲಿ ಸಂಸಾರ ಬಂದು ನಿಜವಾಗಿ ಪ್ರಾಪ್ತವಾದದ್ದನ್ನೇ ಅಲ್ಲಗಳೆಯುವುದಾದರೆ ಮೋಕ್ಷವು ಅವಶ್ಯವಾಗಿ ಅನಿತ್ಯವಾಗುವುದು. ಆದ್ದರಿಂದ ದ್ವಿಲೋಕದಲ್ಲಿ ಅಗ್ನಿಚಯನವನ್ನು ನಿಷೇಧಿಸುವುದೇ ಮುಂತಾದದ್ದರಂತೆ ಇದು ಅಪ್ರಾಪ್ತ ನಿಷೇಧವೇ. ಆಕಾಶದೊಳಗಾಗ್ಲಿ ದ್ವಿಲೋಕಾದಿಗಳಲ್ಲಿ ಆಗಲಿ ಎಂದಾದ್ರೂ ಅಗ್ನಿಚಯನ ಮಾಡಿ ಭಕ್ಷ್ಯ ಭೋಜ್ಯನಗಳನ್ನ ಸಿದ್ಧ ಮಾಡಿದ್ದು ಎಲ್ಲಿಯಾದ್ರೂ ಉಂಟ? ಪುರಾಣದೊಳಗಲ್ಲೇ ಇಲ್ಲೇ ಏನಾದ್ರೂ ಕಂಡಿರ್ಬೋದು. ದ್ವಿಲೋಕಾದಿಗಳಲ್ಲಿ ಅಗ್ನಿಚಯನಕ್ಕೆ ಅವಕಾಶ ಇಲ್ಲ. ಅಗ್ನಿಚಯನಕ್ಕೆ ಅವಕಾಶ ಇಲ್ಲ. ಭೂಲೋಕದೊಳಗೆ ಅಗ್ನಿಚಯನ ಉಂಟಲ್ಲ, ಅದು ತಪ್ಪೇ. ಪೂರ್ವಿಕರು ಮೊದಲನ್ನ ಆಚರಣೆ ಒಳಗೆ ತಂದಿದ್ರು. ಈಗ ಚಿನ್ನಪಣ್ಣ ಬಹಳ ತುಟ್ಟೆಗದ, ಯಾರು ಹಾಕ್ತಾರ? ಹಾಕುದಿಲ್ಲ. ಆದ್ರೂ ಎಲ್ಲೋ ಸಂಪ್ರದಾಯಬದ್ಧವಾಗಿ ಅದರ ತಿಳುವಳಿಕೆ ಇದ್ದವರು ಒಲಿ ಹಾಕ್ತಾರ. ಅಲ್ಲಿ ಆ ಒಲಿ ಕೆಳಗಡೆ ಚಿನ್ನವನ್ನಿಟ್ಟ ಅಗ್ನಿಯನ್ನ ಹುಟ್ಟಿಸ್ತಾರೆ ಅಥವಾ ಅಗ್ನಿಚಯನವನ್ನು ಕೊಡ್ತಾರೆ. ಎಲ್ಲೋ ಯಜ್ಞ ಯಾಗ ಹೋಮ ಹವನ ಮಾಡುವಲ್ಲಿ ಒಂದ್ ಸ್ವಲ್ಪ ಅಲ್ಲಿ ಹಾಕಿರ್ತಾರೆ. ಭೂಮಿ ಮೇಲೆ ಅಗ್ನಿ ನೆಲದ ಮೇಲೆ ಹಾಕ್ಲಿಕ್ಕೆ ಬರುವುದಿಲ್ಲ, ಅಗ್ನಿ ಪ್ರವೇಶ ಆಗಕ್ಕೆ ಬರುವುದಿಲ್ಲ.
ಧರ್ಮ ಹಾಗ ಸಂಪ್ರದಾಯಬದ್ಧವಾಗಿ ಆಗ ಪದ್ಧತಿ ಅದ. ಹಿಂದಿನವ್ರೇನೋ ಅದನ್ನ ಆಚರಣೆ ಒಳಗೆ ತಂದಿದ್ರು, ಈಗ ಅದಿಲ್ಲ. ಆ ಚಿನ್ನ ಈಗ ಅತ್ಯಂತ ಬೆಲೆಬಾಳದ್ದು ಆಗಿರೋದ್ರಿಂದ ಅದನ್ನೀಗ ಯಾರು ಒಲಿಯೊಳಗೆ ಹಾಕುವುದಿಲ್ಲ. ಅಂತೂ ಆತ್ಮನಲ್ಲಿ ಸಂಸಾರ ಬಂಧವು ನಿಜವಾಗಿ ಉಂಟಾಗಿರುವುದೆಂದು ಆಮೇಲೆ ಧ್ಯಾನಾದಿಗಳಿಂದ ಅದನ್ನು ಕಳೆದುಕೊಳ್ಳಬೇಕೆಂದು ಹೇಳುವುದೇ ನಿಷೇಧದ ತಾತ್ಪರ್ಯವು ಎಂಬವರ ಪಕ್ಷದಲ್ಲಿ ಮೋಕ್ಷವು ಒಂದಾನೊಂದು ಅವಸ್ಥೆಯಲ್ಲಿ ಹೊಸದಾಗಿ ಬರಬೇಕಾದದ್ದಾಗುವುದು. ಆಗ ಅದು ಅನಿತ್ಯವೆಂದೇ ಆಗುತ್ತದೆ. ನೋಡಿ ಯಾವ್ಯಾವ ರೀತಿ ನಾವು ತಪ್ಪು ತಿಳ್ಕೊಂಡಿವಿ ಅನ್ನೋದು. ಆತ್ಮನಲ್ಲಿ ಸಂಸಾರ ಬಂಧವು ನಿಜವಾಗಿ ಉಂಟಾಗಿರುವುದೆಂದು, ಆಮೇಲೆ ಅದನ್ನೇನಾದರೂ ಸಾಧನ, ಧ್ಯಾನ, ಮನನ, ತಪಸ್ಸು, ನಿಧಿಧ್ಯಾಸನ ಅವುಗಳಿಂದೊಡಗೂಡಿ ಅದನ್ನು ಕಳ್ಕೊಳ್ಳಬೇಕೆಂದು ಹೇಳುವುದೇ ನಿಷೇಧದ ತಾತ್ಪರ್ಯ. ಹೀಗೆ ತಿಳ್ಕೊಂಡವರ ಪಕ್ಷದೊಳಗ ಮೋಕ್ಷವು ಒಂದಾನೊಂದು ಅವಸ್ಥೆಯಲ್ಲಿ ಹೊಸದಾಗಿ ಬರಬೇಕಾದದ್ದಾಗುವುದು. ಆಗ ಅದು ಅನಿತ್ಯವೆಂದೇ ಆಗುತ್ತದೆ. ಅವಸ್ಥೆಯೊಳಗೆ ಯಾವ್ದಾದ್ರು ಬಂದು ನಮಗ ಅದ್ರ ಜ್ಞಾನ ಆಗಿತ್ತು ಅಂದ್ರ, ಯಾವುದೋ ಒಂದು ಅವಸ್ಥೆಯೊಳಗ ಎಚ್ಚರದೊಳಗೆ ಅಂಟರು, ಎಚ್ಚರದೊಳಗೆ ನಮಗೆ ಅದ್ರ ಜ್ಞಾನ ಆಗೈತಿ ಅಂತ ನಾವು ಅಂದಿವಿ ಅಂದ್ರ ಅದು ಅನಿತ್ಯ ರೂಪವಾಗಿ ಎಚ್ಚರದೊಳಗೆ ಹೋಗ್ಬಿಡ್ತದ. ಅದು ಅಂದ್ರೆ ಅಂತಃಕರಣ ಪರಮಾತ್ಮಗಳಿಂದ ಒಡಗೂಡಿರುವ ಜ್ಞಾನ ಯಾವುದು ಜ್ಞಾನನ ಅಲ್ಲ. ಒಂದು ಅರ್ಥದೊಳಗೆ ಹಾಗರ ನಿರ್ಣಯ ಮಾಡ್ತಾರೆ. ಇದು ಎಲ್ಲವನ್ನು ಬೆಳಗಿರುವಂತ ಆತ್ಮ ಚೈತನ್ಯ ಅನ್ರಿ, ವೈಶ್ವಾನರ ಅನ್ರಿ, ಹಿರಣ್ಯ ಗರ್ಭ ಅನ್ರಿ, ಅವರು ಅವಸ್ಥೆಯೊಳಗೆ ಕಟ್ಟು ಬಿದ್ದಿಲ್ಲ ಅವರು. ಈ ಪರಮಾತ್ಮ ಮಾತ್ರ ಇದನ್ನ ಬಗೆ ಬಗೆಯ ರೂಪದ ಜ್ಞಾನಗಳಿಂದ ಒಡಗೂಡಿ ಅದನ್ನ ಕಲ್ಪಿಸಿಕೊಂಡ, ಇಲ್ಲ ಅಂತಲ್ಲ. ಅದರದು ಅನಿತ್ಯವೇ ಆಗುತ್ತದೆ. ಆದ್ದರಿಂದ ನ ಪೃಥಿವ್ಯಾಂ ಅಗ್ನಿ ಚೈತವ್ಯೋ ನ ಅಂತರಿಕ್ಷೇ ನ ದಿವಿ. ತೈತ್ತರಿ ಸಂಹಿತೆ ಭಾಗದೊಳಗೆ ಬಂದಿರುವಂತ ವಿಷಯ ಇದು. ಭೂಮಿಯಲ್ಲಿ ಆಗಲಿ, ಅಂತರಿಕ್ಷದಲ್ಲಾಗಲಿ, ಸ್ವರ್ಗಲೋಕದಲ್ಲಾಗಲಿ ಅಗ್ನಿಯನ್ನು ಹೊಚ್ಚಿಸಬಾರದು. ಧರ್ಮದು ಶಾಸನ ಎಂಬ ವಾಕ್ಯದಲ್ಲಿ ಅಂತರಿಕ್ಷದಲ್ಲಿ ಅಥವಾ ದ್ವಿಲೋಕದಲ್ಲಿ ಯಾರೂ ಅಗ್ನಿಚಯನವನ್ನು ಮಾಡುವ ಹಾಗೆಯೇ ಇಲ್ಲ, ಮಾಡುವ ಅವಶ್ಯಕತೆನೇ ಇಲ್ಲ. ಅಲ್ಲಿ ಬರೀ ಸಂಕಲ್ಪ ಮಾಡಿದ್ರೆ ಸಾಕು, ತೃಪ್ತಿ ಆಗ್ಬಿಡ್ತವೆ. ಅಲ್ಲಿ ಅಡಿಗೆ ಮಾಡಿ ನಮ್ಮಂಗ ಕೈಲಾಸದೊಳಗಿರುವಂತ ಅವ್ರ ಗಣಗಳಿರಲಿ, ಶಿವ ಪಾರ್ವತಿಯರಾಗಲಿ, ಪಾರ್ವತಿ ಅಮ್ಮಗ ಅಡಿಗೆ ಮಾಡುವ ಅವಶ್ಯಕತೆನೇ ಇಲ್ಲ. ನೋಡಲ್ಲಿ ಆ ಕೈಲಾಸದ ನೇಮಾದಿಗಳು ಹೇಗದಾವ, ಬರೀ ಸಂಕಲ್ಪ ಮಾತ್ರದಿಂದ ತೃಪ್ತರಾಗಿಬಿಡ್ತಾವ. ಬರೀ ಸಂಕಲ್ಪ. ಎಷ್ಟೋ ಅದರೊಳಗ ವಿಪರ್ಯಾಸ ಅದಾವ. ಅದನ್ನ ವಿಜ್ಞಾನ, ಭೌತಿಕ ವಿಜ್ಞಾನವಾದಿಗಳು ಒಪ್ಪುದಿಲ್ಲ. ಇತ್ತಿತ್ತಲಾಗಿ ಒಪ್ಲಿಕ್ಕತ್ತಾರ, ಮೊದಲು ಅವರು ಒಪ್ತಿದ್ದಿಲ್ಲ ಇದಕ್ಕೆ. ಅಗ್ನಿಚಯನವನ್ನು ಮಾಡುವ ಹಾಗೆ ಇಲ್ಲ. ಆದ್ದರಿಂದ ಅಲ್ಲಿ ಹೇಗೆ ಅಗ್ನಿಚಯನವು ಪ್ರಸಿದ್ಧವಲ್ಲವೋ ಹಾಗೆಯೇ ಬರೀ ನೆಲದಲ್ಲಿಯೂ ಅಪ್ರಸಿದ್ಧ. ಈ ಭೂಮಿ ಮೇಲೂ ಅದನ್ನು ಮಾಡಬಾರದು. ಆದ್ದರಿಂದ ನೆಲದ ಮೇಲೆ ಚಿನ್ನವನ್ನಿಟ್ಟು ಅಗ್ನಿಚಯನ ಮಾಡಬೇಕು ಎಂಬುದು ತಾತ್ಪರ್ಯವು. ಮತ್ ನಾವು ಬೇಯಿಸ್ಕೊಂಡು ತಿನ್ಬೇಕಲ್ಲ, ಹೇಗೆ ತಿನ್ಬೇಕು? ಆ ಗ್ಯಾಸ್ ಒಲಿ ಏನು ಬರ್ತದಲ್ಲ ಅದನ್ನ ಅಗ್ನಿ ಆ ಚಿನ್ನತೆ ಮಾಡಿಸಿಬಿಡ್ಬೇಕನ. ಎಲ್ಲ ಪರಿವರ್ತನೆ ಆಗ್ಬಿಟ್ಟೈತಿ. ಮೊದಲಿನವರು ಅದನ್ನು ಸಂಪ್ರದಾಯಬದ್ಧವಾಗಿ ಏನಿರ್ತ
ಚಿನ್ನ ಹಾಕಿ ಒಲಿ ಹಾಕ್ತಿದ್ರು ಮೊದಲು. ಚಿಕ್ಕರಾಗ್ಲಿ ಏಟರಾಗ್ಲಿ ಹಾಕ್ತಿದ್ರು, ಒಂದು ಗುಂಜಿನೋ 2 ಗುಂಜಿನೋ. ಆದ್ದರಿಂದ ದೃಷ್ಟಾಂತದಲ್ಲಿ ಹೇಗೆ ಅಪ್ರಾಪ್ತವಾದ ಅಗ್ನಿಶಯನವನ್ನು ಮಾಡಕೂಡದೆಂದು ನಿಷೇಧಿಸಿದೆಯೋ ಹಾಗೆ ಆತ್ಮನಲ್ಲಿ ಅಪ್ರಾಪ್ತವಾದ ಅನಾತ್ಮ ಧರ್ಮವನ್ನೇ ನೀತಿ ಎಂಬ ವಾಕ್ಯದಲ್ಲಿ ಅಲ್ಲಗಳೆದಿದೆ. ಲೋಕಾದಿಗಳಲ್ಲಾಗ್ಲಿ ಆಕಾಶದಲ್ಲಾಗ್ಲಿ ಯಾವ ಅಗ್ನಿಗಳನ್ನ ವರ್ತಿಸಬಹುದು ಅಂತದ ಅಲ್ಲಿ ನಡೀತದ. ಇಲ್ಲಿ ಭೂಮಿ ಮೇಲೆ ಅದಕ್ಕೆ ನೋಡವ್ರು ಅದನ್ನ ಹೇಳಿದ್ರು, ಚಿನ್ನ ಒಲಿಯೊಳಗೆ ಹಾಕಿ ಆಮೇಲೆ ನೀವು ಅಗ್ನಿ ಪ್ರಾರಂಭ ಮಾಡ್ಕೊಡ್ರಿ. ದಿನ ಏನ್ ಹಾಕ್ಬೇಕಾಗತ್ತಿಲ್ಲ, ಒಲಿ ಹಾಕು ಮುಂದೆ ಅದನ್ನ ಹಾಕು ಪದ್ಧತಿ ಉಂಟದ. ಈ ನಿಷೇಧಕ್ಕೆ ಅದಕ್ಕೆ ಹಾಗನ ಇಲ್ಲೇ ಅಪ್ರಾಪ್ತವಾದ ಅಗ್ನಿಚಯನವನ್ನು ಮಾಡಕೂಡದೆಂದು ನಿಷೇಧಿಸಿದೆಯೋ ಹಾಗೆ ಆತ್ಮನಲ್ಲಿ ಅಪ್ರಾಪ್ತವಾದ ಅನಾತ್ಮ ಧರ್ಮವನ್ನೇ ನೀತಿ ಎಂಬ ವಾಕ್ಯಗಳಲ್ಲಿ ಅಲ್ಲಗಳಿವೆ. ಈ ನಿಷೇಧಕ್ಕೆ ನಿರ್ಧರ್ಮಕನಾದ ಶುದ್ಧಾತ್ಮನನ್ನು ತಿಳಿಸುವುದೇ ಪ್ರಯೋಜನವು. ಈ ನಿಷೇಧ ಮಾಡ್ತಾರಲ್ಲ, ಅಲ್ಲಗಳಿತಾರ, ನೇತಿಗಳಿತಾರಲ್ಲ, ಇದಕ್ಕೆ ಶುದ್ಧ ಆತ್ಮ ಸ್ವರೂಪವನ್ನು ತಿಳಿಸುವುದ ತಾತ್ಪರ್ಯ, ಉದ್ದೇಶ. ಮತ್ತೊಂದಲ್ಲಿ ಏನು ಪ್ರಯೋಜನ ಇಲ್ಲ. ಇನ್ನು ಯಥಾರ್ಥವಾಗಿ ಆತ್ಮನು ಶಬ್ದ ಪ್ರತ್ಯಯ ಗೋಚರನಲ್ಲ. ಇಲ್ಲಿ ಪರ್ಯಂತರ ನೋಡಿ, ನೇರವಾಗಿ ವಿಷಯದೊಳಗೆ ಇಳಿತಾರೆ. ನಾವು ಶ್ರವಣ ಮಾಡಬೇಕಾದ್ರೆ ಬಹಳ ಪ್ರಾಮುಖ್ಯವಾಗಿರೋದು ಶಬ್ದ ಅಲ್ಲ. ಶ್ರವಣ ಮಾಡ್ಬೇಕಾದ್ರೆ ಶಬ್ದಾದಿಗಳನ್ನ ಅಲ್ವೇ ನಾವು ಶ್ರವಣ ಮಾಡೋದು. ಆದ್ರೆ ಏನ್ ಹೇಳ್ತಾರ, ಆತ್ಮನು ಶಬ್ದ ಪ್ರತ್ಯಯ ಗೋಚರನಲ್ಲ. ಸಂಭವ್ಯೋ ಗೋಚರೇ ಶಬ್ದ ಪ್ರತ್ಯಯೋ ವಾ ನ ಚ ಅನ್ಯಥಾ ನ ಸಂಭವ್ಯ ತದಾ ಆತ್ಮ ಅಹಂ ಕರ್ತೃ ತಥೈವ ಚ. ಶಬ್ದವಾಗಲಿ ಪ್ರತ್ಯಯವಾಗಲಿ ವಿಷಯವನ್ನು ಹೇಳಬಹುದು. ನೋಡ್ರಿ, ಲಕ್ಷ್ಯ ಇರ್ಲಿ. ಶಬ್ದ ಇರಲಿ, ಆ ಶಬ್ದದಿಂದ ಆಗಿರುವ ಪ್ರತ್ಯಯ ಇರಲಿ, ಅದು ಏನು ತಿಳಿಸಿದ್ರು ವಿಷಯಗಳನ್ನ ತಿಳಿಸ್ತೈತಲ್ಲ. ನಮಗೆ ಶಬ್ದ ಸಂಸ್ಕಾರ ಆಕತ್ತಲ್ಲ. ಈಗ ನಮ್ಮ ಅಂತಃಕರಣಕ್ಕೆ ಇಲ್ರಿ ಮೊದಲು ತಿಳಿತಿದ್ದಿಲ್ಲ, ಈ ಶಬ್ದ ಸಂಸ್ಕಾರ ಐತಿ ತಿಳಿಯಾಕತ್ತೈತಿ ಅಂತ ಹೇಳ್ತೇವೆ ನಾವು. ತಿಳಿತೈತಲ್ಲ, ವಿಷಯ ರೂಪದ ಅರ್ಥವನ್ನು ಮಾಡ್ಕೊಳ್ಳುತ್ತೆ. ಶಬ್ದವಾಗಲಿ ಪ್ರತ್ಯಯವಾಗಲಿ ವಿಷಯವನ್ನು ಹೇಳಬಹುದು. ಆದರೆ ಆತ್ಮನು ಅವುಗಳ ಆತ್ಮನಾಗಿರುವುದರಿಂದಲೂ ಅಹಂಕಾರಕ್ಕೂ ಆತ್ಮನಾಗಿರುವುದರಿಂದಲೂ ಅವೆರಡೂ ಆತ್ಮನಲ್ಲಿ ವರ್ತಿಸಲಾರವು ಅಂತ ಯಾರು ಶ್ರವಣ ಮಾಡ್ತಾರ, ಯಾರು ಶಬ್ದ ಅರ್ಥ ಅದರ ತಿರುಳನ್ನು ಅನುಭವಕ್ಕೆ ತಗೊಂಡು ಬರ್ತಾರ, ಅವಾಗ ಅವರು ಆತ್ಮನಲ್ಲೇ ನಿಂತಿರ್ತಾರೆ. ಆ ಆತ್ಮ ಸ್ವರೂಪದೊಳಗೆ ಯಾವ ಇದ್ಕೊಂಡಿಲ್ಲ ಅಂತ ಅಲ್ಲೇ ಅನುಭವಕ್ಕೆ ಬರ್ತದೆ. ಶ್ರವಣ ಸಮಕಾಲದೊಳಗನ ಅನುಭವಕ್ಕೆ ಬರ್ತದೆ. ಈ ವಿಷಯಗಳನ್ನ ತಿಳಿಸಿರ್ಲಿ, ಶಬ್ದ ಪ್ರತ್ಯಯ, ಆದ್ರೆ ಅದರ ಸ್ವರೂಪ ಅವುಗಳ ಆತ್ಮನಾಗಿರುವುದರಿಂದಲೂ ಇವುಗಳಿಗೆ ಯಾವುದು ಶಬ್ದ, ಆ ಶಬ್ದದಿಂದ ಆಗಿರುವ ಅಂತಃಕರಣದಲ್ಲಿ ಆಗಿರುವ ಪ್ರತ್ಯಯಗಳು ಮತ್ತು ಆ ಪ್ರತ್ಯಯಕ್ಕೆ ವಿಷಯವಾಗಿರುವ ಅರ್ಥ, ಇವು ಮೂರಕ್ಕೂ ಆತ್ಮನಾಗಿರೋದು ಯಾವುದೋ ನಮ್ಮ ಆತ್ಮನೇ ಅದಕ್ಕೆ ಆತ್ಮನಾಗಿರ್ತಾನ. ಈಗ ಆತ್ಮನಲ್ಲಿ ಪರ್ಯವಸಾನ ಮಾಡ್ಕೊಳ್ಳೋದಕ್ಕೆ ಶ್ರವಣ ಅಂತಾರ. ಅಹಂಕಾರಕ್ಕೂ ಆತ್ಮನಾಗಿರುವುದರಿಂದಲೂ ಇದನ್ನೆಲ್ಲ ಅಹಂಕಾರನ ತೀರಿಸಲ್ಲ. ಶಬ್ದ ಪ್ರತ್ಯಯ, ಆ ಪ್ರತ್ಯಯಕ್ಕೆ ವಿಷಯವಾಗಿರುವಂತಹ ಅರ್ಥ, ಅದು ದ್ರವ್ಯ ಗುಣ ಜಾತಿ ಕರ್ಮ ಕ್ರಿಯೆ ಇದೆಲ್ಲರಿಂದ ಕೂಡಿಕೊಂಡಿರ್ತಕ್ಕದು ವಿಷಯ. ಇವೆಲ್ಲದಕ್ಕೂ ನಮ್ಮ ಆತ್ಮನ ತಿರುಳಲ್ಲ.
ನಮ್ಮ ಆತ್ಮನನ್ನು ಬಿಟ್ಟು. ಅಹಂಕಾರಕ್ಕೂ ನಮ್ಮ ಆತ್ಮ ಸ್ವರೂಪ ಏನ? ಅದಕ್ಕೆ ಇವು ಯಾವ ಆತ್ಮನಲ್ಲಿ ವರ್ತಿಸಲಾರವು, ಇವು ಯಾವ ಆತ್ಮನಲ್ಲಿ ಇರಲಾರವು. ಅಲ್ಲೇ ಶಬ್ದ ತಿಳಿದ್ರು ಆತ್ಮ ಸ್ವರೂಪದಿಂದ ಒಳಗೂಡಿನ ಪ್ರತ್ಯೇಕ ಜ್ಞಾನ ಆಗುತ್ತಲ್ಲ, ಅದು ಆತ್ಮ ಸ್ವರೂಪದಿಂದ ಒಳಗೂಡಿನ ಆ ವಿಷಯಾದಿಗಳ ವಸ್ತುಗಳ ಜ್ಞಾನ ಆಗುತ್ತಲ್ಲ, ಅದು ಆತ್ಮನಿಂದ ಒಳಗೂಡಿನ. ಆತ್ಮನನ್ನು ಬಿಟ್ಟು ಆಗೋದೇ ಇಲ್ಲ. ಅಂದ್ರೆ ಶುದ್ಧಾತ್ಮನೊಳಗ ನೋಡಿ ತಿಳಿಬೇಕಾದಾಗ ಅದೇ ಆತ್ಮದ ತಿರುಳನ್ನ ಇವಕ್ಕೆಲ್ಲದಕ್ಕೂ ಆತ್ಮನಾಗ್ಯಾನ ಅಂತ ಹೇಳ್ತಾರ. ಅಹಂಕಾರಕ್ಕೂ ಆತ್ಮನ ಅಧಿಷ್ಠಾನ ಆಗ್ಯಾನ ಅಂತ ಹೇಳ್ತಾರ ನೋಡಿ. ಅಥವಾ ಆತ್ಮನ ಆಸ್ಪದದೊಳಗನ ಅಹಂಕಾರ ತೋರಿಕೊಂಡೈತಿ ಅಂತ ಇನ್ನೊಂದು ರೂಪದೊಳಗ. ಇದಕ್ಕ ಅಹಂಕಾರಕ್ಕೆ ಆಸ್ಪದ ಮಾಡಿದ್ದು ನಮ್ಮ ಆತ್ಮ ಸ್ವರೂಪವೇ. ಆದ್ರೆ ಇಲ್ಲಿ ರಹಸ್ಯ ಏನದಂತ, ಆತ್ಮ ಸ್ವರೂಪದೊಳಗೆ ನಿಂತವನಿಗೆ ಇದು ಶಬ್ದ, ಇದು ಪ್ರತ್ಯಯ, ಆ ಪ್ರತ್ಯಯದ ಜ್ಞಾನ ಆಗಿರ್ತದಲ್ಲ ಆ ವಿಷಯ, ಇವು ಯಾವ ವಿಂಗಡವಾಗಿ ವರ್ತಿಸುವುದಿಲ್ಲ. ಎಲ್ಲ ಆತ್ಮ ಸ್ವರೂಪನಪ್ಪ ಇದು ಅಂತ ಅನುಭವಕ್ಕೆ ಬರ್ತದ ಅವನಿಗೆ. ಇವು ಯಾವ ವರ್ತಿಸುವುದಿಲ್ಲ ಅಲ್ಲಿ. ಎಲ್ಲೇ ಆತ್ಮನಲ್ಲಿ ಪರ್ಯವಸಾನಗೊಂಡಾಗ ಇವೆಲ್ಲವೂ ಅಹಂಕಾರ ಮಾಡಿಕೊಂಡು ಶಬ್ದ, ಪ್ರತ್ಯಯ, ಅದರ ವಿಷಯ, ಅರ್ಥ ಇವೆಲ್ಲವೂ ನಮ್ಮ ಆತ್ಮ ಸ್ವರೂಪನ ಅಂತ ತಿಳಿಲಿಕ್ಕೆ ಬರ್ತದ. ಆತ್ಮ ಚೈತನ್ಯದಿಂದ ಒಳಗೂಡೇನೆ ಇವು ನಮಗೆ ಜ್ಞಾನ ಆಗ್ತತಿ ಅಂತ ತಿಳ್ಕೋತಾರೆ. ಆ ತಿಳ್ಕೊಂಡಾಗ ಶಬ್ದ ಇರ್ತತಿ, ಪ್ರತ್ಯಯ ಇರ್ತತಿ, ವಿಷಯ ಆ ವಿಷಯದ ಅರ್ಥ ರೂಪವಾಗಿ ವಿಷಯ ಆಗ್ತದೆ, ವಿಷಯ ಜ್ಞಾನ. ಅದೆಲ್ಲರ ಜ್ಞಾನ ಆಗತ್ತೀವಿ ಅವನಿಗೆ, ಇಲ್ಲ ಅಂತ ಅಲ್ಲ. ಇದು ಅಹಮ್ಮಿನೊಳಗಾಗತ್ತೆ ಅಥವಾ ಪ್ರಮಾತೃನೊಳಗಾಗತ್ತೆ. ಆ ಪ್ರಮಾತೃವಿಗೂ ನಮ್ಮ ಆತ್ಮ ಚೈತನ್ಯ ಸ್ವರೂಪ ಆಗ್ಯದ. ಆ ಸ್ವರೂಪದೊಳಗೆ ನಿಂತಾಗ ಅಥವಾ ಆತ್ಮಾನುಭವದೊಳಗೆ ನಿಂತಾಗ ಆ ಶಬ್ದ, ಪ್ರತ್ಯಯ, ವಿಷಯ ಇವು ಯಾವ ವರ್ತಿಸುವುದಿಲ್ಲ. ಬೇರೆ ಬೇರೆಯಾಗಿ ವಿಂಗಡಿಸಿಕೊಂಡು ತಿಳಿಲಿಕ್ಕೆ ಅದು ಬರುವುದಿಲ್ಲ. ಅವಾಗ ಆ ಆತ್ಮಾನುಭವದೊಳಗೆ ಪರ್ಯವಸಾನ ಹೊಂದಿದಾಗ ಇವುಗಳ ಅಸ್ತಿತ್ವ ಇವೆಲ್ಲವನ್ನ ಕಳ್ಕೊಂಡಿರ್ತಾವ. ಇದನ್ನ ನಿಷೇಧ ಕ್ರಿಯಾ ಅಂತ ಕರೀತಾರ. ಇದಲ್ಲ 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 ಅಹಮೋನೇನಲ್ಲ, ಅದು ಬ್ರಹ್ಮ ಸ್ವರೂಪದ ತಿರುಳು. ಆ ತಿರುಳನ್ನ ತಪ್ಪಾಗಿ ತಿಳ್ಕೊಂಡು ನೀನು ಅಹಂ ಪ್ರತ್ಯಯ ಗೋಚರ ಮಾಡಿಕೊಂಡು ಇದೆಲ್ಲ ಐತಿ ಅಂತ ತಿಳ್ಕೊಂಡು ಇದು ಯಾವುದು ನೀನಲ್ಲ ಅಂತ ಹೇಳ್ತಾರೆ. ಹೀಗೆ ಯಾರು ಶ್ರವಣ ಮಾಡ್ತಾರ, ಅದು ಶಬ್ದ ಬರಲಿ, ಆ ಶಬ್ದದಿಂದ ಪ್ರತ್ಯಯ ಜ್ಞಾನ ಆಗಿರ್ಲಿ, ಆ ಜ್ಞಾನಕ್ಕೆ ವಿಷಯವಾಗಿರುವಂತಹ ವಸ್ತುಗಳಾಗಲಿ, ಇವೆಲ್ಲವೂ ಆತ್ಮ ಸ್ವರೂಪವೇ ಅಂತ ತಿಳಿದಾಗ ಇವುಗಳ ಯಾವ ಅಲ್ಲಿ ವರ್ತಿಸುವುದಿಲ್ಲ, ವಿಂಗಡನ ವಿಭಾಗ ಅಲ್ಲಿ ಇರುವುದಿಲ್ಲ. ಆತ್ಮನನ್ನು ನೇತಿ ನೀತಿ ಎಂದು ನಿಷೇಧ ರೂಪದಿಂದಲೇ ಏತಕ್ಕೆ ತಿಳಿಸಬೇಕು? ಇವುಗಳನ್ನ ಇಟ್ಟುಕೊಂಡ ಯಾವ ಶಬ್ದ, ಪ್ರತ್ಯಯ, ವಿಷಯ ಇವುಗಳನ್ನ ಇಟ್ಕೊಂಡ ತಿಳಿಸಕ್ ಬದಲು ನೀವು ನಾಲ್ಗಳದ್ದು ಯಾಕೆ ತಿಳಿಸ್ಬೇಕು? ಇಂಥವನು ಎಂದು ಏತಕ್ಕೆ ಹೇಳಬಾರದು? ಆತ್ಮನು ನಾನು ಎಂದು ಮುಂತಾದ ಶಬ್ದಗಳಿಂದಲೂ ಅವುಗಳಿಗೆ ಮೂಲವಾದ ಪ್ರತ್ಯಯಗಳಿಂದಲೂ ಆತ್ಮನನ್ನು ತಿಳಿಸುವುದಕ್ಕೆ ಆಗುವುದಿಲ್ಲವೇ? ಆತ್ಮನ ನಾನಪ್ಪ ಅಂತ, ನಾನಿಗೂ ಆತ್ಮನಿಗೂ ಯಾವ ವಿಂಗಡನೂ ಇಲ್ಲ ಅಂತ ಯಾಕೆ ತಿಳಿಸ್ಬಾರ್ದೇವ್ರು?
ಅವುಗಳಿಗೆ ಮೂಲವಾದ ಪ್ರತ್ಯಯಗಳಿಂದಲೂ. ನೋಡ, ಪ್ರತ್ಯಯ ಅಂದ್ರೆ ಅಂತಃಕರಣಾದಿ. ಅವುಗಳಿಂದಲೂ ಆತ್ಮನನ್ನು ತಿಳಿಯುವುದಕ್ಕೆ ಆಗೋದಿಲ್ಲವೇ? ಅಂತಃಕರಣಾದಿಗಳಾಗಲಿ ಅಹಮ್ಮಾಗಲಿ ಇವುಗಳಿಂದ ಯಾಕೆ ತಿಳಿಯಕ್ ಬರುವುದಿಲ್ಲ ಎಂದು ಪೂರ್ವ ಪಕ್ಷಿ ಕೇಳಬಹುದು. ಇದಕ್ಕೆ ಉತ್ತರವೇನೆಂದರೆ, ಶಬ್ದವಾಗಲಿ ಪ್ರತ್ಯಯವಾಗಲಿ ವಿಷಯವಾಗಿರುವ ಅನಾತ್ಮವನ್ನು ತಿಳಿಸಬಲ್ಲವೇ ಹೊರತು ಅವುಗಳು ವಿಷಯನ್ನು ತಿಳಿಸಲಾರವು. ಶಬ್ದ ಆಗಲಿ, ಆ ಶಬ್ದಕ್ಕ ಅಂತಃಕರಣ ಪ್ರತ್ಯಯ ಆಗತ್ತ. ಪ್ರತ್ಯಯ ಅಂದ್ರೆ ಅಂತಃಕರಣ. ಪ್ರತ್ಯಯವಾಗಲಿ ವಿಷಯವಾಗಿರುವ ಅನಾತ್ಮವನ್ನು ತಿಳಿಸಬಲ್ಲವೇ ಹೊರತು ಅವುಗಳು ವಿಷಯನ್ನು ತಿಳಿಸಲಾರವು. ಇಟ್ಟುಕೊಂಡು ಹೇಗೆ ತಿಳಿಸೋದು? ಇವೆಲ್ಲವನ್ನು ವಿಷಯೀಕರಿಸಿಕೊಂಡು ನಮ್ಮ ಸ್ವರೂಪದಿಂದೊಡಗೂಡಿ, ನಮ್ಮ ಆತ್ಮ ಸ್ವರೂಪದಿಂದೊಡಗೂಡಿ ಇವನ್ನೆಲ್ಲನೂ ವಿಷಯ ಮಾಡ್ಕೊಂಡಿರ್ತಾನ. ಅವನನ್ನು ನೋಡಕ್ ಆಗೋದೇ ಇಲ್ಲಿ ಹೋಗ. ಅದಕ್ಕೆ ಮಾತು ಮನಗಳಿಂದ ಅತ್ತತ್ತ ಮೀರಿದ ಅಂತ ಹೇಳ್ತಾರೆ ನೋಡಿ. ಬಹಳ ಅಂದ್ರೆ ಇವು ಅನಾತ್ಮ ವಸ್ತುಗಳನ್ನು ತಿಳಿಸುವ ಯೋಗ್ಯತೆ ಇದೆ ಇವಕ್ಕ. ಯಾವಕ್ಕ? ಅಂತಃಕರಣಾದಿಗಳಿಗಾಗಲಿ, ಈ ಪ್ರಮಾತ್ರುವಿಗಾಗಲಿ, ಶಬ್ದಕ್ಕಾಗಲಿ, ರೂಪಕ್ಕಾಗಲಿ, ಇಂದ್ರಿಯ. ಶಬ್ದ ಅಂದ್ರೆ ಇಂದ್ರಿಯ, ಪ್ರತ್ಯಯ ಅಂದ್ರೆ ಅಂತಃಕರಣ. ಅವನ್ನ ಪರ್ಯಾಯವಾಗಿ ಇಲ್ಲಿ ಬೇರೆ ಬೇರೆ ರೂಪಗಳು ಬಳಸಿಕೊಂಡಾರ ಅಷ್ಟೇ. ಅಲ್ಲ, ಇಂದ್ರಿಯಗಳಿಗಾಗಲಿ ಅಂತಃಕರಣಾದಿಗಳಿಗಾಗಲಿ ಈ ಪ್ರಮಾತ್ರುವಿಗಾಗಲಿ ಆತ್ಮನನ್ನ ವಿಷಯೀಕರಿಸಿಕೊಳ್ಳಕ್ ಆಗೋದೇ ಇಲ್ಲ ಅಂತ ನಿಶ್ಚಿತಿಗಿಲ್ಲ. ಯಾಕಂದ್ರೆ ಇವುಗಳೆಲ್ಲದಕ್ಕೂ ಆತ್ಮ ಸ್ವರೂಪ ಅವನ. ಆತ್ಮ ಚೈತನ್ಯದ ಸ್ವರೂಪದೊಳಗೆ ಇವು ಬರೀ ತೋರಿಕೊಂಡಿರುವಂತ ಶಬ್ದ ಪ್ರತ್ಯಯಗಳು ಅನಾತ್ಮವೇ, ಆತ್ಮನು ಅವುಗಳಿಗೂ ಆತ್ಮನು. ಈ ಅಂದ್ರೆ ಏನರ್ಥ? ಶಬ್ದ ಪ್ರತ್ಯಯಗಳು ಅನಾತ್ಮವೇ, ಆತ್ಮನು ಅವುಗಳಿಗೂ ಆತ್ಮನು ಎಂದರೆ ಅವುಗಳಿಗೂ ಪರಮಾರ್ಥ ಸ್ವರೂಪವು ಯಾರಿಗೆ? ಈ ಶಬ್ದ ಪ್ರತ್ಯಯ ಈ ಅನಾತ್ಮ ಅಂತ ಕರೆದ ಈ ಅನಾತ್ಮಗಳಿಗೂ ಅವ ಪರಮಾರ್ಥ ಸ್ವರೂಪವು. ಎಲ್ಲದರ ಸ್ವರೂಪ ಎಲ್ಲವೂ ಪರಮಾರ್ಥ ಸ್ವರೂಪನ. ಇದರಂತೆ ಅವನು ಅಹಂಕಾರವನ್ನು ಸ್ವರೂಪವು, ಅಹಂಕಾರಕ್ಕೂ ಸ್ವರೂಪವು. ಅನಾತ್ಮಕ್ಕಷ್ಟ ಅಲ್ಲ, ಈ ಅಹಂಕಾರಕ್ಕೂ ಅವನ ಸ್ವರೂಪವು. ಯಾವುದೇ ಆಗಲಿ ಹೊರಚಾಗಿರುವುದನ್ನು ವಿಷೀಕರಿಸಿಕೊಂಡಿದ್ದೇ ಹೊರತು ತನ್ನನ್ನು ತಾನು ವಿಷೀಕರಿಸಿಕೊಳ್ಳಲಾರದು. ನೋಡ್ರಿ, ನೀವು ಅನುಭವದೊಳಗೆ ನೋಡ್ರಿ, ಕಣ್ಣಿಗೆ ಕಣ್ಣನ್ನ ನೋಡಕ್ ಆಗೋದಿಲ್ಲ, ತನ್ನನ್ನ ತನ್ನ ನೋಡಕ್ ಆಗೋದಿಲ್ಲ ಇಂದ್ರಿಯಾದಿಗಳ. ಮನಸ್ಸಿಗೆ ಮನಸ್ಸನ್ನ ನೋಡ್ಕೊಳಕ್ ಆಗೋದಿಲ್ಲ. ನನ್ನ ಮನಸ್ಸು ಈಗ ಬೇರೆ ವಿಷಯದೊಳಗೈತಿ, ಇದು ನನಗೆ ನೀ ಏನ್ ಮಾತಾಡಿದ್ರು ತಿಳಿದಿಲ್ಲ, ನನ್ನ ಮನಸ್ಸಿಲ್ಲ ಅಲ್ಲಿ, ಲಕ್ಷ್ಯ ಇಲ್ಲ ಅಂದಲ್ಲ ನೋಡ. ಇದು ಆ ಮನಸ್ಸಿಗೆ ಗೊತ್ತಾಗಿಲ್ಲ, ಇವನ ಮನಸ್ಸು ಚಂಚಲ ಆಗೈತಿ ಅಂತ ಬುದ್ಧಿ ಗೊತ್ತಾಗತ್ತೆ. ಅದನ್ನ ನೋಡ್ಕೊಳಕ್ ಆಗೋದಿಲ್ಲ. ಈಗ ನಾನು ಅಂತ ಐತಲ್ಲ, ಈ ನಾನನ್ನ ನಾನಿನಿಂದ ನೋಡ್ಕೊರಿ ಗೊತ್ತಾಗತ್ತೇನೋ? ಬರುದೇ ಇಲ್ಲ. ಹಾಗನ ಇವೆಲ್ಲವೂ ಹೊರಚಾಗಿರುವುದನ್ನು ವಿಷೀಕರಿಸಿಕೊಂಡಿದ್ದೇ ಹೊರತು ತನ್ನನ್ನು ತಾನು ವಿಷೀಕರಿಸಿಕೊಳ್ಳಲಾರದು. ಅಂದ್ರೆ ಆತ್ಮನನ್ನ ಇಂಥದ್ದ ಆತ್ಮ ಸ್ವರೂಪ ಐತಿ ಅಂತ ವಿಷಯ ಮಾಡಿಕೊಂಡು ನೋಡಿ ತಿಳ್ಸಕ್ ಆಗೋದೇ ಇಲ್ಲ ಅಂತ ನಿಶ್ಚಿತ ಆಗತ್ತಲ್ಲ. ತನ್ನನ್ನು ತಾನು ಎಂದೂ ವಿಷೀಕರಿಸಿಕೊಳ್ಳಕ್ ಆಗೋದಿಲ್ಲ. ಅದ್ರ ಸ್ವರೂಪ ಆಗಿಬಿಡ್ತಾನೆ. ಅದನ್ನ ವಿಷಯ ಮಾಡಕ್ ಹೋದ್ ಅಂದ್ರೆ ಅದ್ರ ಸ್ವರೂಪ ಆಗ್ತಾನೆ. ತನ್ನನ್ನು ತಾನು ಎಂದೂ ನೋಡ್ಕೊಳಿಕ್ ಆಗೋದೇ. ಆದ್ರೆ ಅದರಲ್ಲಿ ಇರಾಕ್ ಬರ್ತೈತಿ, ಅನುಭವ ಮಾಡಕ್ ಬರ್ತೈತಿ, ತಿಳಿಸಕ್ ಬರೋದಿಲ್ಲ. ಎಷ್ಟು ಸ್ಪಷ್ಟವಾಗಿ ನಮ್ಮ ಅನುಭವಕ್ಕೆ ಅನುಸರಿಸಿಕೊಂಡು
ಇಲ್ಲಿ ಆತ್ಮ ಎಂದೂ ವಿಷಯ ಮಾಡ್ಲಿಕ್ಕೆ ಆಗೋದಿಲ್ಲ. ಕಿವಿ ಶಬ್ದ ಕೇಳ್ತತಿ, ಆದ್ರೆ ಕಿವಿನ ನೋಡ್ಕೊ ಅಂದ್ರೆ ಅದಕ್ಕೆ ಗೊತ್ತಾಗೋದಿಲ್ಲ. ಕಣ್ಣು ರೂಪ ತೋರಿಸ್ತತಿ, ಆ ನಿನ್ನ ಕಣ್ಣನ್ನ ನೀನು ನೋಡ್ಕೊ ಅಂದ್ರೆ ಗೊತ್ತಾಗೋದಿಲ್ಲ ಅದಕ್ಕೆ. ಅದು ಯಾರು ಹಾಗನ ಇಲ್ಲೇ ಯಾವುದೇ ಆಗಲಿ ಹೊರತಾಗಿರುವುದನ್ನು ವಿಷೀಕರಿಸಿಕೊಂಡೀತೆ ಹೊರತು ತನ್ನನ್ನು ತಾನು ವಿಷೀಕರಿಸಿಕೊಳ್ಳಲಾರದು. ಆತ್ಮ ಇದೆಲ್ಲವನ್ನು ವ್ಯಾಪಿಸಿಕೊಂಡು ಎಲ್ಲವನ್ನು ಬೆಳಗ್ತಾನೆ. ಆದ್ರೆ ತನ್ನನ್ನ ತಾನು ನೋಡ್ಕೊಳ್ಳೋದು ಬಂದ್ರೆ ಅದಕ್ಕೆ ಸುಸುಪ್ತಿ ಅವಸ್ಥೆಯೊಳಗೆ ನಾವು ಯಾಕೆ ಮಾಡೀವಿ ಅಂತ ನಮಗೆ ಇನ್ನೂ ತನಕ ಅನುಭವ ಆಗಿಲ್ಲ. ಯಾರಿಗಾರಾಗೈತನ ಮತ್ತೆ ಅಲ್ಲಿ ತಾನಾಗಿರ್ತಾನ, ತನ್ನನ್ನು ತಾನು ವಿಷೀಕರಿಸಿಕೊಂಡು ಹಿಂಗ ಬೆಳಗ್ಯಾನ ಅಲ್ಲಿ ಅಂತ ಹೇಳಕ್ ಆಗೋದೇ ಬರುವುದನೇ ಇಲ್ಲ. ಆದ್ದರಿಂದ ಅಹಂಕಾರವು ಚೈತನ್ಯದಲ್ಲಿ ಅಧ್ಯಾಸ ಮಾಡಿರುವ ಕರ್ತೃತ್ವವೇ ಮುಂತಾದವುಗಳೆಲ್ಲವನ್ನೂ ಅಹಂಕಾರದೊಡನೆ ಇದಲ್ಲ ಎಂಬ ಶ್ರುತಿಯಲ್ಲಿ ನಿಷೇಧ ಮಾಡಿರುತ್ತದೆ. ಅಹಂ ಕರ್ತ್ರ ಆತ್ಮನಿ ಅನ್ಯಸ್ತ್ವಂ ಚೈತನ್ಯ ಕರ್ತೃತ್ವಾದಿಯ ನೇತಿ ನೇತಿ ತತ್ಸರ್ವಂ ಸ ಅಹಂಕರ್ತ್ರ ನಿಷಿದ್ಧತೆ. ಅಹಂಕಾರವು ಚೈತನ್ಯದಲ್ಲಿ ಅಧ್ಯಾಸ ಮಾಡಿರುವ ಅಹಂಕಾರವು ಚೈತನ್ಯದಲ್ಲಿ ಅಧ್ಯಾಸ ಮಾಡಿರುವ ಕರ್ತೃತ್ವವೇ ಮುಂತಾದವುಗಳೆಲ್ಲವನ್ನೂ ಅಹಂಕಾರದೊಡನೆ ಇದಲ್ಲ ಎಂಬ ಶ್ರುತಿಯಲ್ಲಿ ನಿಷೇಧ ಮಾಡಿರುತ್ತದೆ. ಅಂದ್ರೆ ಸಾಕು ನೋಡಿ. ಅಂದ್ರೆ ಏನು ನಮಗೆ ಶಂಕ ಉಳಿದೆ ಇರ್ಬೇಕಲ್ಲ, ಇದನ್ನು ಅನುಭವ ಮಾಡ್ಕೋಬೇಕು. ಅಹಂಕಾರವು ಚೈತನ್ಯದಲ್ಲಿ ಅಧ್ಯಾಸ ಮಾಡಿರುವ ಕರ್ತೃತ್ವವೇ. ಅಹಂ ಪ್ರತ್ಯಯ ಅಂತ ಕರೀತಾರೆ ನೋಡಲ್ಲಿ. ಅಲ್ಲಿ ಆತ್ಮನಿಗೂ ಅಹಂ ಪ್ರತ್ಯಯಕ್ಕೂ ಅಧ್ಯಾಸ ಹೆಂಗಾಗೈತಿ ಅಂತ ನೋಡಿಕೊಂಡ್ರೆ ಸಾಕು. ಏನಿಲ್ಲ, ಆತ್ಮನನ್ನ ತಪ್ಪು ತಿಳ್ಕೊಂಡಿವಿ, ಅದ ಅಧ್ಯಾಸ ಅನ್ರಿ, ಅವಿದ್ಯೆ ಅನ್ರಿ, ಮಾಯಾ ಅನ್ರಿ, ಯಾವ್ದಾರ ಶಬ್ದ ಬಳಸ್ಕೊಳ್ರಿ ನೀವು. ಇದು ಎಲ್ಲ ಅಹಮ್ಮಿನ ಪ್ರತ್ಯಯ. ಈ ಅಹಮ್ಮು ಚೈತನ್ಯದೊಳಗನ ಅಧ್ಯಾಸ ಮಾಡಿ ಅಲ್ಲೇ ಅದಕ್ಕೆ ಕರ್ತೃತ್ವ ಭಾವ ಅಂತ ಕರೆದಾರ ನೋಡ್ರಿ ಶಾಸ್ತ್ರಕಾರ. ಅಹಂ ಪ್ರತ್ಯಯ ಆಗತ್ತಲ್ಲ, ಅದಕ್ಕೆ ಕರ್ತೃತ್ವ ಭಾವ ಅಂತ ಕರೆಸ್ಕೊಂಡಾರ ನೋಡ್ರಿ. ಮತ್ತೆ ಈ ಅಹಂ ಉತ್ಪತ್ತಿಗೆ ಏನಾದ್ರು ಕಾರಣ ಐತೇನ್ರಿ? ಸ್ವಲ್ಪ ತಿಳುವಳಿಕೆ. ಚೈತನ್ಯವನ್ನ ಚೈತನ್ಯ ಅಂತ ತಿಳಿಯದಿರುವಾಗ ಈ ಅಹಂ ಪ್ರತ್ಯಯ ಗೋಚರ ಆಗ್ತದೆ. ಅಲ್ಲೇ ಯಥಾರ್ಥ ತಿಳಿದು ಬಿಟ್ಟಿದ್ರಿ, ಏನು ಶಾಸ್ತ್ರ ಬೇಕಾಗಿತ್ತಿಲ್ಲ, ಏನೇನು ಬೇಕಾಗಿತ್ತು. ಅಲ್ಲೆಲ್ಲೋ ಒಬ್ಬರಿಗೆ ಗೊತ್ತಾಗ್ತತಿ ರಮಣರಂತವ್ರಿಗೆ ಅಂತ ಸಾಧಕರಾಗಿ ಇದು ಗೊತ್ತಾಗ್ಬಿಡ್ ನಾವಂತ ಅಲ್ಲೇ. ಅದಕ್ಕೆ ನಾವು ಸಮಾಧಾನಕ್ಕೆ ಅವಾಗ ಹಿಂದಿನ ಜನ್ಮದಾಗ ಅದ್ರ ಸಂಸ್ಕಾರ ಬಲವಾಗಿತ್ತು, ಅದಕ್ಕೆ ನಮ್ಗೆ ಗೊತ್ತಾಗ್ತು ಅಂತ ನಾವು ನಮ್ಮನ್ನ ಅಳತಿ ಮಾಡ್ಕೊಂಡು ಅವ್ರನ್ನ ಅಳಿತೇವೆ. ಅದಕ್ಕೆ ಪ್ರಮಾಣ ಇಲ್ಲ ಅವ್ರಿಗೆ ಹಿಂದಿನ ಜೀವನದಾಗ ಸಂಸ್ಕಾರ ಆಗಿತ್ತು ಅಂತ, ಏನ್ ಪ್ರಮಾಣ ಇಲ್ಲ. ನಮ್ಮ ಸಮಾಧಾನಕ್ಕೆ ಅವ್ರ ಗುರುಗಳಿಲ್ಲ, ಏನಿಲ್ಲ. ಇದೆಲ್ಲ ಅಹಂ ಪ್ರತ್ಯಯ ಗೋಚರಣೆ ವಿನಃ ಯಥಾರ್ಥವಾಗಿ ನಮ್ಮ ಸ್ವರೂಪದೊಳಗೆ ಯಾವ ವರ್ತಿಸುವುದಿಲ್ಲ ಅಂತ ಅವಾಗ ಅಲ್ಲೇ ಗೊತ್ತಾಗಿತ್ತು. ಆ ಪ್ರಕಾಶವನ್ನಾಗ ನೋಡಿದ್ನೇ ವಿನಃ ತಪ್ಪು ತಿಳಿಲಿಲ್ಲ ಅವ.
ಅಂತ ಮಹಾತ್ಮರಾಗಿ ಹೋಗ್ಯಾರಿಲ್ಲ ಅಂತಲ್ಲ. ನೋಡವ್ರು ಏನಾರ ಒಮ್ಮೆಯಾದ್ರೂ ಎತ್ತರ ಸ್ವಪ್ನ ಸುಸುಪ್ತಿಗಳು ನನಗೆ ಆಗ್ಯಾವು ಅಂತ ಒಮ್ಮೆರ ಹತ್ತಿ ತಪ್ಪಾರ ಹೇಳ್ಯಾರ. ಯಾಕಂದ್ರ ಅವ ಬರೀ ಪ್ರಕಾಶದೊಳಗಿದ್ದವ್ರಿಗೆ ಯಾವ್ದಕ್ಕೆ ಯಾತ್ರ ಅಂತಾರೋ, ಯಾವ್ದಕ್ ಸ್ವಪ್ನ ಅಂತಾರೋ, ಯಾವ್ದಕ್ ನೋಡಾಕೋದೇನೋ ಇರುವುದಿಲ್ಲ ಅವರಿಗೆ. ಇದು ಬುದ್ಧಿ ಕೆಲಸ. ಎತ್ತರ ಸ್ವಪ್ನ ಸುಸುಪ್ತಿಗಳು ಅವಸ್ಥೆಗಳು ಅಂತ ಮಾಡ್ಕೊಂಡದ್ದು ಬುದ್ಧಿ ಕೆಲಸ. ಆ ಚೈತನ್ಯ ಪ್ರಕಾಶದಿಂದ ಒಳಗೂಡಿರುವಂತ ಅನುಭವಿಗೆ ಇದು ಯಾತ್ರಂತೂ ಗೊತ್ತಾಗುವುದಿಲ್ಲ. ಯಾಕಂದ್ರೆ ತಪ್ಪು ತಿಳುವಳಿಕೆ ಇಲ್ಲ ಅವ್ರ. ಒಮ್ಮೆ ಪ್ರಕಾಶ ಕಂಡ್ರೆ ಸಾಕು, ಆತ್ಮ ಪ್ರಕಾಶ, ಒಮ್ಮೆ ಚೈತನ್ಯ ಪ್ರಕಾಶ ಕಂಡ್ರೆ ಸಾಕು, ಇವೆಲ್ಲ ಹೋಗ್ಬಿಡ್ತವೆ. ಇವೆಲ್ಲ ಈ ಅಧ್ಯಾಸ ಅನ್ನೋದು ಬರುದೇ ಇಲ್ಲ. ದೃಷ್ಟಾಂತಗಳನ್ನೇ ಹೇಳ್ಬೋದು. ಸೂರ್ಯ ಎಂದಾದ್ರೂ ಕಟ್ಲಿಕ್ಕೆ ಕಂಡಾನೇನ್ರಿ? ಇಲ್ಲ. ನಾವು ಏನಾದ್ರು ದಿನ, ಪಕ್ಷ, ಮಾಸ, ತಿಂಗಳ, ವರ್ಷ, ಋತು ಅವೇನಾದ್ರು ಅದಾವೆ ನಮಗೆ? ಅದೆಲ್ಲ ಈ ಅಹಂ ಪ್ರತ್ಯೇಕ ಗೋಚರವಾಗುವಂತ ವ್ಯವಹಾರಿಕ ಸತ್ಯತ್ವ. ಅವಂಗೇನಾರು ಅದಾವನ? ನಾವು 12 ತಾಸು ರಾತ್ರಿ, 12 ತಾಸು ಹಗಲಿಗೆ ಒಂದ್ ದಿನ ಅಂತ ನಾವು ಮಾಡ್ಕೊಂಡೇವೆ, ಅವನ ದೃಷ್ಟಿಯಾಗಲ್ಲ ನಾವು. ಆಗ ಅನುಭಾವಿಗಳಿಗೆ ತತ್ವದೊಳಗೆ ನಿಂತಂಥ ಪರಮಾರ್ಥ ಸ್ವರೂಪವನ್ನ ಕಂಡಂಥ ಆತ್ಮ ಪ್ರಕಾಶದೊಳಗೆ ನಿಂತಂತ ಅನುಭಾವಿಗೆ ಬರೀ ಪ್ರಕಾಶ ರೂಪದೊಳಗೆ ಇರ್ತಾನ. ಅವನು ತಪ್ಪು ತಿಳ್ಕೊಂಡದ್ದು ಇದು ಅವನ ಪ್ರತ್ಯಯ ಅಂತಾನೆ ಕರೀತಾರ ನೋಡಿ. ಅವನನ್ನ ಆ ಪ್ರಕಾಶವನ್ನ ತಪ್ಪಿದೀವಿ ಅಂದ್ರೆ ಅಹಂಕಾರ ಚಲವಾಗ್ತಾನ. ಅಹಮ್ಮು ಅಂತ ಬಂತು. ಆ ಅಹಮ್ಮು ಅಂದ್ರೆ ಇದ್ರೆ ಸಾಕು, ಎಲ್ಲ ಪ್ರತ್ಯಯಗಳನ್ನ ಮಾಡ್ಕೊಂಡ್ಬಿಡ್ತಾನ. ಕನಸು ಮಾಡ್ಕೋತಾನ, ಯತ್ರನು ಮಾಡ್ಕೋತಾನ, ಸುಸುಪ್ತಿನೂ ಮಾಡ್ಕೋತಾನ, ಮತ್ತು ಸೂರ್ಯನ ಮಾಡ್ಕೋತಾನ. ಇವನ ಕಲ್ಪನೆ ಮಾಡ್ಕೋತಾನ. ಸೂರ್ಯನಲ್ಲಿ ಕಲ್ಪನೆಗಳು ಇರುವುದಿಲ್ಲ. ಯಾಕಂದ್ರೆ ನಾವು ಆ ಸ್ವರೂಪಕ್ಕೆ ಹೋಗಿಲ್ಲ, ಅನುಭವ ಮಾಡಿಲ್ಲ, ಅದಕ್ಕದು ತೃಪ್ತಿ ಆಗೋದಿಲ್ಲ. ತಾನಾಗಿರುವಂತಹ ಸ್ಥಿತಿ ಬಂದಾಗ ಇದು ಇಂಥದ್ದು, ಇದು ಇಂಥದ್ದು ಅಹಂ ಪ್ರತ್ಯೇಕ ಅಸ್ತಿತ್ವನೇ ಇಲ್ಲ ಅಲ್ಲಿ. ಅವರು ಪುಣ್ಯಾತ್ಮರು, ಅವರು ತತ್ವವನ್ನು ಯಥಾರ್ಥವಾಗಿ ಕಂಡಂತಹ ಮಹಾತ್ಮರು. ನಾವು ಅವರನ್ನು ಅನುಕರಣೆ ಮಾಡಿಕೊಂಡು ಅದನ್ನ ಇನ್ನೂ ಪಡ್ಕೋಬೇಕಂತ ನಾವು ಹೊಂಟೇವೆ. ಅದು ಪಡ್ಕೊಳ್ಳೋದಲ್ಲಪ್ಪ, ಅದು ಇರುವುದು, ಅದರ ಹೋಗಿ ಉಳುಕು ಅಂತ ಅವ್ರು ಹೇಳ್ತಾರೆ. ಎಲ್ಲರೂ ನಿಷೇಧ ಮಾಡಿ ಉಳುಕು ಅಂತ ಹೇಳ್ತಾರೆ. ನೀತ್ಯಾತ್ಮಕ ನೀತಿಗಾದ ಇವನ್ನೆಲ್ಲ ಇದೆಲ್ಲ ಯಾವುದೂ ಅಲ್ಲ. ಸತ್ತು ಇದು ಯಾವುದೂ ಅಲ್ಲ. ಯಥಾರ್ಥವಾಗಿ ಅಹಮ್ಮು ಮೊದಲು ಮಾಡಿಕೊಂಡು ಶರೀರ ಇಂದ್ರಿಯಾದಿಗಳ ಪರ್ಯಂತ ಏನು ಆಧ್ಯಾತ್ಮಿಕ ಪ್ರಪಂಚ ಅಂತ ಕರ್ಕೊಂಡೇವೆ, ಅಲ್ಲೆಲ್ಲ ಶಾಸ್ತ್ರಕಾರರ ಕಲ್ಪನಾ ಇದೆ. ಇದು ನಾವು ಯಥಾರ್ಥ ಪರಮಾರ್ಥ ತತ್ವವನ್ನ ಕಂಡು ಅದನ್ನ ಅನುಭವ ಮಾಡ್ಕೋಬೇಕು ಅಂತ ಯಾರಿಗೆ ಇಚ್ಛೆ ಇರ್ತದೋ ಅವ್ರು ಇವೆಲ್ಲವನ್ನ ನೀತಿಗಳಿಬೇಕು. ನಾವು ಅಹಮ್ಮಿನಿಂದೊಡಗೂಡಿರುವ ಪ್ರತ್ಯಯ, ಶಬ್ದ, ಇವೆಲ್ಲವನ್ನ ಶಬ್ದ ಅಂತ ಬಳಸಿದ್ರು ಇಂದ್ರಿಯಾದಿಗಳಿಗೆ, ಪ್ರತ್ಯಯಗಳು ಅಂದದ್ದು ಅಂತಃಕರಣಾದಿಗಳಿಗೆ, ಕರ್ತೃ ಅಂದದ್ದು ಆ ಪರಮಾತ್ಮರಿಗೆ. ಇವೆಲ್ಲವನ್ನ ಅಲ್ಲಗಳಿವೆ. ಯಾವ ಇವು ನಮ್ಮ ಆತ್ಮನಲ್ಲಿ ಪ್ರವರ್ತಿಸುವುದಿಲ್ಲ ಅಂತ ನಿಶ್ಚಿತವಾಗಿ ಹೇಳ್ತಾನ ಅನುಭವಿ. ನಾವೇನ್ ಮಾಡ್ತೇವೆ? ಮತ್ತು ನಾವು ಈ ಪರಮಾತ್ಮ ಇಟ್ಟುಕೊಂಡ ಅಥವಾ ಅಹಂ ಪ್ರತ್ಯಯ ಇಟ್ಟುಕೊಂಡ ಅಲ್ಲಳಿತೇವೆ. ಬುದ್ಧಿ ಐತಲ್ಲ, ಈ ಬುದ್ಧಿ ನಮ್ಮನ್ನು ಮುಂದಕ್ಕೆ ಬಿಟ್ಟು ಹೌದಲ್ಲ. ಶಾಸ್ತ್ರ ಹಂಗ ಹೇಳ್ತತಿ ಅಂತ ಒಬ್ಬ ಅಂತ ಹೇಳಿ ಅಣ್ಣಂತ ತಿಳಿಸಿಲ್ಲ ನಿನಗೆ. ನೋಡು, ತಿಳಿಸಕ್ ಹೊಂಟತಿ ಬುದ್ಧಿ. ನಮ್ಗೆ ಬುದ್ಧಿ ಸಂಬಂಧ ಇಟ್ಕೊಂಡು ನಾವ್ ಏನಾದ್ರು ಮಾಡಿದ್ವಿ ಅಂದ್ರೆ ಅದು ಯಥಾರ್ಥವಾದ ಜ್ಞಾನ ಅಲ್ಲ, ಅದು ಪರಮಾರ್ಥ ಸ್ವರೂಪ ಅಲ್ಲ ಅಂತ ಹೇಳ್ತಾರೆ ಅನುಭವ.
ಬುದ್ಧಿಗಳತನ ಮಾಡಬೇಡ. ಬುದ್ಧಿ ಅನರ್ಥಕ್ಕೆ ಕಾರಣ. ಯಾಕಂದ್ರೆ ಅದು ಪ್ರತ್ಯಯ ರೂಪದೊಳಗಿರುವಂತಹದ್ದು. ಈ ಪ್ರತ್ಯಯಗಳು ಯಾವುವು ಪ್ರವರ್ತಿಸುವುದಿಲ್ಲ ಆತ್ಮನಲ್ಲಿ ಅಂತ ಹೇಳ್ಕೊತ ಬಂದಾರ ಅನುಭಾವಿಗಳು. ಅದಕ್ಕೆ ಅಹಂಕಾರವು ಚೈತನ್ಯದಲ್ಲಿ ಅತ್ಯಾಸ ಮಾಡಿರುವ ಕರ್ತೃತ್ವವೇ ಮುಂತಾದವುಗಳೆಲ್ಲವನ್ನೂ ಅಹಂಕಾರದೊಡನೆ ಇದನ್ನ ಇದಲ್ಲ ಅಂತ ಕೈ ಬಿಡಬೇಕಾದ್ರೂ ನಾನ ಇರ್ಬೇಕು, ಹಿಡ್ಕೊಳಕ್ಕೂ ನಾನೇ ಬೇಕು, ಇವನು ಕಳ್ಕೊಳಕ್ಕೂ ನಾನೇ ಬೇಕು. ಅದಕ್ಕೆ ಅಹಂಕಾರದೊಡನೆ ಇದಲ್ಲ ಎಂಬ ಶ್ರುತಿಯಲ್ಲಿ ನಿಷೇಧ ಮಾಡಿರುತ್ತದೆ. ಯಾವ ಹಿಡ್ಕೊಂಡಾನ ಅವನ ಕಳ್ಕೋಬೇಕಲ್ಲ. ಅದಕ್ಕೆ ಅಹಂಕಾರವು ಅದರ ಧರ್ಮವಾದ ಕರ್ತೃತ್ವ ಭೋಕ್ತೃತ್ವಗಳು ಅಧ್ಯಸ್ತವೆ ಅಂದ್ರೆ ತಪ್ಪು ತಿಳುವಳಿಕೆ ಆಗಿರುವುದರಿಂದ ಶುದ್ಧಾತ್ಮನನ್ನು ತಿಳಿಸುವುದಕ್ಕಾಗಿ ನೇತಿ ಎಂದು ಶ್ರುತಿಯು ಹೇಳುತ್ತದೆ. ಇನ್ನ ನಾಳಿನ ಶ್ಲೋಕ 26, 27ನೇ ಶ್ಲೋಕಕ್ಕೆ ಹೋಗಬೇಕು. ಆ ವಿಚಾರವನ್ನ ನಾಳಿನ ದಿವಸ ವಿಮರ್ಶೆ ಮಾಡೋಣ. ಅಂತೂ ಈಗ ಇಂದ್ರಿಯಾದಿಗಳಿಂದ ಬಂದಿರುವ ಜ್ಞಾನ ಆಗಲಿ, ಪ್ರತ್ಯಯ ರೂಪದ ಅಂತಃಕರಣದ ಜ್ಞಾನ ಆಗಲಿ, ಈ ಅಹಂ ಅಥವಾ ಪ್ರಮಾತೃವಿನಿಂದ ಬಂದಿರುವ ಈ ಜ್ಞಾನ ಆಗಲಿ, ಇದು ಎಲ್ಲವನ್ನ ನೀತಿಗಳದಾಗ ಮಾತ್ರ ಆತ್ಮಾನುಭವದೊಳಗ ಅಥವಾ ಆತ್ಮ ಚೈತನ್ಯ ಸ್ವರೂಪದೊಳಗ ನಿಲ್ಲಕ ಅವಕಾಶ ಆಗತ್ತ. ಅದನ್ನ ಅನುಭವ ಮಾಡಕ ಅವಕಾಶ ಆಗತ್ತ. ಇಲ್ಲ ಅಂದ್ರೆ ಆಗೋದಿಲ್ಲ. ಆ ಸ್ವರೂಪಕ್ಕ ಅನುಭವ ಅಂತ ಕರೆದಿರೋದು, ಅಲ್ಲಿ ಅನುಭವ ಮತ್ ಮಾಡ್ಕೊಳ್ಳೋದಲ್ಲ. ಅದು ಆ ಸ್ವರೂಪಕ್ಕನ ಅನುಭವ ಅಂತ ಕರೆದಿರೋದು. ಅದು ಅನುಭವ ರೂಪದೊಳಗೆ ಬಂತು ಅಂದ್ರೆ ಈಗ ಯಾವ ಪ್ರವರ್ತಿಸುವುದಿಲ್ಲ, ಅಲ್ಲಿ ಇರುವುದೇ ಇಲ್ಲಿವು ರಹಸ್ಯ. ಅದಕ್ಕೆ ಅಂಥ ಸದ್ಬುದ್ಧಿಯನ್ನ ಸದ್ಗುರುಣ ಅಂತ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳುತ್ತಾ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕಲ್ಪಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಅವರಿಗೂ